ಪ್ರಿಯ ವಿದ್ಯಾರ್ಥಿಗಳೇ, ಇತಿಹಾಸ ಯೂಟ್ಯೂಬ್ ಪಾಠಕ್ಕೆ ಸ್ವಾಗತ. ಇಂದಿನ ಪಾಠದಲ್ಲಿ ನಾನು ಬಾದಾಮಿ ಚಾಲುಕ್ಯರು ಅಥವಾ ಆರಂಭಿಕ ಚಾಲುಕ್ಯರು ಹಾಗೂ ಪಲ್ಲವರು ಎನ್ನುವ ಪಾಠದ ಮೇಲೆ ಟಿಪ್ಪಣಿಯನ್ನು ನೀಡಲಿದ್ದೇನೆ. ಇದು 4ನೇ ಪಾಠದ ವಿಷಯವಾಗಿದ್ದು, ಹರ್ಷವರ್ಧನ ಕನೌಜಿನ ರಾಜಮನೆತನದಿಂದ ಆರಂಭವಾಗಿ ಆರಂಭಿಕ ಚಾಲುಕ್ಯರು ಮತ್ತು ಪಲ್ಲವರಿಂದ ಕೊನೆಗೊಳ್ಳುತ್ತದೆ. ಆರಂಭಿಕ ಚಾಲುಕ್ಯರು ಮತ್ತು ಪಲ್ಲವರ ಜೊತೆಗೆ ನಾವು ಕರ್ನಾಟಕವನ್ನು ಆಳಿದಂತಹ ಸಣ್ಣ ರಾಜಮನೆತನಗಳಾದ ಕದಂಬರು ಮತ್ತು ಗಂಗರ ಬಗ್ಗೆಯೂ ಕೂಡ ಚೊಕ್ಕದಾಗಿ ತಿಳ್ಕೊಳ್ಳಲಿಕ್ಕಿದ್ದೇವೆ. ಮೊದಲಿಗೆ ದಕ್ಷಿಣ ಭಾರತದ ರಾಜಕೀಯ ಇತಿಹಾಸವನ್ನು ಗಮನಿಸಿದಾಗ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಶಿಷ್ಟ ಅಂಶವೇನೆಂದರೆ, ಮೌರ್ಯರು ಮತ್ತು ಗುಪ್ತರು ಭಾರತದ ಮಹಾನ್ ಸಾಮ್ರಾಟ ವಂಶಗಳು ದಕ್ಷಿಣ ಭಾರತವನ್ನು ಸೇರಿ ಆಳ್ವಿಕೆ ಮಾಡಿದ ನಂತರ ಪ್ರಾದೇಶಿಕವಾಗಿ ಶಾತವಾಹನರು ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನು ಮುಂದುವರಿಸಿದರು. ಶಾತವಾಹನರ ಆಳ್ವಿಕೆಯ ತರುವಾಯ ಕರ್ನಾಟಕದಲ್ಲಿ ಪ್ರಾದೇಶಿಕ ರಾಜಮನೆತನ ಅಂದರೆ ಕನ್ನಡ ಕುಟುಂಬದಿಂದ ಬಂದಂತಹ ರಾಜಮನೆತನಗಳು ಈ ಭಾಗದಲ್ಲಿ ರಾಜಕೀಯ ಆಳ್ವಿಕೆಯನ್ನು ಆರಂಭಿಸಿದವು. ಅವುಗಳಲ್ಲಿ ಪ್ರಪ್ರಥಮವಾದಂತಹ ಒಂದು ರಾಜಮನೆತನ ಕದಂಬ ರಾಜಮನೆತನ. ಕದಂಬರು ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದರು. ಕದಂಬ ರಾಜವಂಶದ ಸ್ಥಾಪಕನೆಂದು ನಾವು ಮಯೂರ ಶರ್ಮ ಎಂದು ಕರೆಯುತ್ತೇವೆ. ಈತನಿಗೆ ಮತ್ತೊಂದು ಹೆಸರು ಮಯೂರ ವರ್ಮ ಎಂದು ನೀಡಲಾಗಿದೆ. ಕದಂಬರು ಈ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡಿ ಸಾಂಸ್ಕೃತಿಕ ಮತ್ತು ಆಡಳಿತಾತ್ಮಕ ಶ್ರೀಮಂತಿಕೆಯನ್ನು ಎತ್ತಿ ಹಿಡಿಯಲಿಕ್ಕೆ ಸಫಲರಾಗಿದ್ದರು. ಕದಂಬರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮುಂದುವರಿಸಿದರು. ಕದಂಬರು ಕನ್ನಡ ಸಾಹಿತ್ಯಕ್ಕೆ ನೀಡಿದಂತಹ ಕೊಡುಗೆ ಅತ್ಯಂತ ಪ್ರಮುಖವಾದದ್ದು. ಇವರು ಕನ್ನಡದ ಮೊದಲ ಶಾಸನ ಹಾಲ್ಮಿಡಿ ಶಾಸನವನ್ನು ರಚಿಸಿದ್ದಾರೆ. ಇದರ ಜೊತೆಗೆ ಕದಂಬರ ಮತ್ತೊಂದು ಅಮೂಲಾಗ್ರ ಕೊಡುಗೆ ಎಂದರೆ ಶೈಕ್ಷಣಿಕ ಕ್ರಾಂತಿಗೆ ನೀಡಿದಂತಹ ಕೊಡುಗೆಗಳು. ಕದಂಬರು ಶಿಕ್ಷಣ ಪ್ರೇಮಿಗಳಾಗಿದ್ದು, ತನ್ನ ಸಾಮ್ರಾಜ್ಯದಲ್ಲಿ ಶಿಕ್ಷಣಕ್ಕೆ ಉತ್ತೇಜನವನ್ನು ನೀಡುವಂತಹ ಸಲುವಾಗಿ ತನ್ನ ಆಡಳಿತಾವಧಿಯಲ್ಲಿ ಬೇರೆ ಬೇರೆ ಊರಿನಲ್ಲಿ ಅಗ್ರಹಾರಗಳು, ಬ್ರಹ್ಮಪುರಿಗಳು ಹಾಗೂ ಉನ್ನತ ವ್ಯಾಸಂಗಕ್ಕಾಗಿ ಘಟಿಕ ಸ್ಥಾನಗಳನ್ನು ರಚಿಸಿದರು. ಹಲವು ಕಡೆಯಿಂದ ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿ ವಿದ್ಯೆಯನ್ನು ಪಡೆಯುತ್ತಿದ್ದರು. ಇವರ ಪ್ರಮುಖ ವಿದ್ಯಾಕೇಂದ್ರಗಳು ತಾಳಗುಂದ, ಬಳ್ಳಿಗಾವೆ, ಬಂಕಾಪುರ ಮತ್ತು ಕಪ್ಪತ್ತೂರುಗಳಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಕದಂಬರು ವಾಸ್ತುಶಿಲ್ಪ ಕ್ಷೇತ್ರದಲ್ಲೂ ತಮ್ಮ ಕೊಡುಗೆಯನ್ನು ನೀಡಿರುತ್ತಾರೆ. ಮಧುಕೇಶ್ವರ ದೇವಾಲಯ ಹಾಗೂ ಯೋಗ ನರಸಿಂಹ ದೇವಾಲಯಗಳು ಕದಂಬರ ವಾಸ್ತುಶಿಲ್ಪಕ್ಕೆ ನೀಡಿದ ಕೊಡುಗೆಯನ್ನು ಸಾರಿ ಹೇಳುತ್ತದೆ. ಕದಂಬರ ನಂತರ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಆಳ್ವಿಕೆಗೆ ಉಗಮಕ್ಕೆ ಬಂದಂತಹ ರಾಜಮನೆತನ ತಲಕಾಡಿನ ಗಂಗರು. ಗಂಗಾ ರಾಜವಂಶವನ್ನು ದುರ್ವಿನೀತ ಗಂಗಾ ಎನ್ನುವಾತನು ಸ್ಥಾಪಿಸಿದನು. 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಗಂಗರು ಕರ್ನಾಟಕ ಭಾಗದಲ್ಲಿ ತಲಕಾಡು ಅಂದರೆ ಈಗಿನ ಮೈಸೂರು ಭಾಗವನ್ನು ಕೇಂದ್ರವಾಗಿಟ್ಟುಕೊಂಡು ಆಳ್ವಿಕೆಯನ್ನು ನಡೆಸಿದರು. ಗಂಗರ ಇತಿಹಾಸವನ್ನು ತಿಳಿಯಲು ನಮಗೆ ಅವರು ರಚಿಸಿದಂತಹ ಪ್ರಸಿದ್ಧ ಶಿಲಾಶಾಸನಗಳಾದ ಅಟಕೂರು ಶಾಸನ ಮತ್ತು ದೊಡ್ಡ ಹುಂಡಿ ಶಾಸನಗಳು ಸಹಾಯಕ್ಕೆ ಬರುತ್ತದೆ. ತಲಕಾಡಿನ ಗಂಗರು ವಾಸ್ತುಶಿಲ್ಪಕ್ಕೆ ನೀಡಿದಂತಹ ಕೊಡುಗೆಯೂ ಕೂಡ ವಿಶೇಷವಾದಂತಹ ಹೊಗಳಿಕೆಗೆ ಕಾರಣವಾಗಿದೆ. ಇವರು ಮನ್ನೆಯಲ್ಲಿ ಸ್ಥಾಪಿಸಿದಂತಹ ಕಪಿಲೇಶ್ವರ ದೇವಾಲಯ, ವರುಣದಲ್ಲಿ ಸ್ಥಾಪಿಸಿದ್ದಂತಹ ಮಹಾಲಿಂಗೇಶ್ವರ ದೇವಾಲಯ, ತಲಕಾಡುನಲ್ಲಿ ಸ್ಥಾಪಿಸಲ್ಪಟ್ಟಂತಹ ಪಾತಾಳೇಶ್ವರ ಮತ್ತು ಮರುಳೇಶ್ವರ ದೇವಾಲಯ, ನಂದಿ ಎನ್ನುವಲ್ಲಿ ನಿರ್ಮಾಣ ಮಾಡಿದಂತಹ ಭೋಗನಂದೀಶ್ವರ ದೇವಾಲಯ ಗಂಗರ ವಾಸ್ತುಶಿಲ್ಪ ಲಕ್ಷಣವನ್ನು, ವಾಸ್ತುಶಿಲ್ಪ ಕೊಡುಗೆಯನ್ನು ಸಾರಿ ಹೇಳುತ್ತದೆ. ಅಷ್ಟು ಮಾತ್ರ ಅಲ್ಲ, ಗಂಗರು ವಿಶೇಷವಾಗಿ ತನ್ನ ಸಾಧನೆಯನ್ನು, ಧಾರ್ಮಿಕ ಚೌಕಟ್ಟನ್ನು ವಿಜೃಂಭಿಸಿಕೊಳ್ಳಲು
ಮಾನಸ್ತಂಭ ಮತ್ತು ಬ್ರಹ್ಮಸ್ತಂಭ ಎನ್ನುವಂತಹ ಶಿಲಾ ಸ್ಮಾರಕವನ್ನು ನಿರ್ಮಿಸುತ್ತಿದ್ದರು. ಹಲವಾರು ಮಾನಸ್ತಂಭ ಬ್ರಹ್ಮಸ್ತಂಭಗಳನ್ನು ನಾವು ಇಂದು ಇತಿಹಾಸವನ್ನು ರಚಿಸಲು ಉಪಯೋಗಿಸುತ್ತಿದ್ದೇವೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಗಂಗರ ಕಾಲದ ಶ್ರೇಷ್ಠ ಕೊಡುಗೆ ಏನು ಅಂದರೆ 58 ಫೀಟ್ ಉದ್ದವಾದಂತಹ ಏಕಶಿಲಾ ಗೋಮಟೇಶನ ಮೂರ್ತಿ. ಇದನ್ನು ಶ್ರವಣಬೆಳಗೊಳದಲ್ಲಿ 983 ಸಾಮಾನ್ಯ ಶಕೆಗೆ ರಾಚಮಲ್ಲ 4 ಗಂಗಾಧೊರೆಯ ಪ್ರಧಾನಿಯಾದಂತಹ ಚಾವುಂಡರಾಯನು ನಿರ್ಮಿಸಿದನು. ಸೊ ಈ ಒಂದು ಏಕಶಿಲಾ ವಿಗ್ರಹ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಮತ್ತು ವಿಶ್ವವಿಖ್ಯಾತಿಗೆ ಪಾತ್ರವಾದಂತಹ ಒಂದು ವಿಗ್ರಹವಾಗಿ ಇವತ್ತು ಗುರುತಿಸಲ್ಪಡುತ್ತದೆ. ಗಂಗರ ನಂತರ ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂತಹ ಮತ್ತೊಂದು ಪ್ರಖ್ಯಾತ ರಾಜಮನೆತನ ಚಾಲುಕ್ಯ ಬಾದಾಮಿಗಳು. ಬಾದಾಮಿ ಚಾಲುಕ್ಯರನ್ನು ನಾವು ಆರಂಭಿಕ ಚಾಲುಕ್ಯರು ಅಂತ ಕರೆಯುತ್ತೇವೆ. ಆರಂಭಿಕ ಚಾಲುಕ್ಯರು ಎಂದು ಯಾಕೆ ಕರಿತೇವೆ ಅಂತ ಹೇಳಿದರೆ, ಚಾಲುಕ್ಯ ರಾಜಮನೆತನದ ಮೂಲ ಸಂಸ್ಥಾಪಕರು ಆರಂಭಿಕ ಚಾಲುಕ್ಯರಾಗಿದ್ದಾರೆ. ಬಾದಾಮಿ ಅಂದರೆ ವಾತಾಪಿಯನ್ನು ಕೇಂದ್ರವಾಗಿಟ್ಟುಕೊಂಡು, ಈಗಿನ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಈ ಬಾದಾಮಿ ಎನ್ನುವಂತಹ ಕೇಂದ್ರವನ್ನು ಕೇಂದ್ರೀಕರಿಸಿಕೊಂಡು ಒಂದು ರಾಜಧಾನಿಯನ್ನು ನಿರ್ಮಾಣ ಮಾಡಿಕೊಂಡು ಚಾಲುಕ್ಯ ವಂಶ ಸ್ಥಾಪನೆಯಾಗಿ ಕ್ರಮೇಣ ಬೆಳೆದು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ನಿರ್ಮಿಸಲು ಅದು ಶಕ್ತವಾಯಿತು ಎನ್ನುವಂಥದ್ದು. ಇದರ ರಾಜಧಾನಿ ಬಾದಾಮಿಯಾಗಿದ್ದು ಸಾಮಾನ್ಯವಾಗಿ 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಚಾಲುಕ್ಯರು ಆಳಿದರು ಎಂದು ಹೇಳಲಾಗತ್ತೆ. ಆದರೆ ಈ ಸುದೀರ್ಘ ಕಾಲಾವಧಿಯಲ್ಲಿ 3 ಚಾಲುಕ್ಯ ರಾಜಮನೆತನಗಳು ಒಂದರ ನಂತರ ಮತ್ತೊಂದು ಆಳ್ವಿಕೆಯನ್ನು ನಡೆಸಿತು ಎನ್ನಬಹುದಾಗಿದೆ. ಇವರ ಪ್ರಸಿದ್ಧ ಲಾಂಛನವನ್ನು ವರಹ ಎಂದು ಕರೆಯಲಾಗ್ತದೆ. ಇವರು ವೈಷ್ಣವ ಪಂಥೀಯರಾಗಿರುವುದರಿಂದ ವಿಷ್ಣುವಿನ ವರಹ ಅವತಾರವನ್ನು ತನ್ನ ರಾಜ್ಯದ ರಾಜಲಾಂಛನವಾಗಿ ಸ್ವೀಕರಿಸಿಕೊಂಡು ಅವರು ರಾಜಲಾಂಛನವನ್ನು ವರಹವನ್ನಾಗಿ ಇಟ್ಟುಕೊಳ್ಳುತ್ತಾರೆ. ಹಾಗೂ ಈ ರಾಜವಂಶದಲ್ಲಿ ಹಲವಾರು ಪ್ರಖ್ಯಾತ ರಾಜರಿದ್ದರೂ ಕೂಡ 2ನೇ ಪುಲಕೇಶಿಯನ್ನು ನಾವು ಈ ವಂಶದ ಅತ್ಯಂತ ಪ್ರಸಿದ್ಧ ರಾಜ ಅಂತ ಗುರುತಿಸ್ತೇವೆ. ಬಾದಾಮಿ ಚಾಲುಕ್ಯರನ್ನು ನಾವು ಈ ರಾಜವಂಶದ ಸ್ಥಾಪಕರಲ್ಲಿ ಮೊದಲಿಗರು ಅಂತ ಗುರುತಿಸಿಕೊಳ್ತೇವೆ. ಹಾಗೂ ಇವರನ್ನು ನಾವು ಹರಿತಿ ಪುತ್ರರು, ಮಾನವೀಯ ಗೋತ್ರಕ್ಕೆ ಸೇರಿದಂತಹ ಹರಿತಿ ಪುತ್ರರು ಎಂದು ತಮ್ಮನ್ನು ತಾವು ಕರೆದುಕೊಳ್ಳೋದ್ರಿಂದ ಇವರ ಪ್ರಾದೇಶಿಕತೆಯನ್ನು ಸಾಬೀತುಪಡಿಸಿಕೊಳ್ಳಲು ನಮಗೆ ಸಹಾಯವಾಗುತ್ತೆ. ನಾನು ಆಗಲೇ ಹೇಳಿದಾಗೆ 6ನೇ ಶತಮಾನದಿಂದ 12ನೇ ಶತಮಾನದವರೆಗೆ 3 ಚಾಲುಕ್ಯ ಮನೆತನಗಳು ದಕ್ಷಿಣ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡಿದ್ದವು ಅಂತ ಹೇಳಿಬಿಟ್ಟು, ಅದರಲ್ಲಿ ಆರಂಭಿಕ ಚಾಲುಕ್ಯರು ಬಾದಾಮಿಯನ್ನು ಕೇಂದ್ರವಾಗಿಟ್ಟುಕೊಂಡು ಸುಮಾರು 6ರಿಂದ 8ನೇ ಶತಮಾನದವರೆಗೆ ಆಳ್ವಿಕೆಯನ್ನು ನಡೆಸಿದರು. ಇವರ ಕಾರ್ಯಕ್ಷೇತ್ರ ಬಾಗಲಕೋಟ್ ಜಿಲ್ಲೆ ಬಾದಾಮಿಗೆ ಸೀಮಿತವಾಗಿತ್ತು. ಆಮೇಲೆ 2ನೇ ಪುಲಕೇಶಿಯ ಆಡಳಿತಾವಧಿಗೆ ಬಂದಾಗ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಲ್ಲಿ ಅವರು ಯಶಸ್ವಿಯಾದರು. ಇದೇ ಸಂದರ್ಭದಲ್ಲಿ ಅವರು ಚಾಲುಕ್ಯರ 2 ರಾಜಮನೆತನಗಳು ಅಥವಾ ಬ್ರಾಂಚ್ಗಳಂತ ಏನು ಕರೀತೇವೆ, ಈಸ್ಟರ್ನ್ ಚಾಲುಕ್ಯಾಸ್ ಅಂದರೆ ಪೂರ್ವದ ಚಾಲುಕ್ಯರು, ಅವರನ್ನು ನಾವು ವೆಂಗಿ ಚಾಲುಕ್ಯರು ಅಂತ ಕರೀತೇವೆ. ಯಾಕೆಂದರೆ ದೂರದ ಆಂಧ್ರ ಪ್ರದೇಶಕ್ಕೆ ಸೀಮಿತವಾಗಿದ್ದಂತೆ ವೆಂಗಿ ಪ್ರದೇಶವನ್ನು ಕೇಂದ್ರವಾಗಿಟ್ಟುಕೊಂಡು ಈ ಭಾಗದಲ್ಲಿ ಆಳ್ವಿಕೆಯನ್ನು ಮುಂದುವರಿಸಿದ್ರು. 7 ಶತಮಾನದಿಂದ 11ನೇ ಶತಮಾನದವರೆಗೆ ವೆಂಗಿ ಚಾಲುಕ್ಯರ ಆಡಳಿತವನ್ನು ಮುಂದುವರಿಸಿದರು ಎಂದು ಹೇಳಲಾಗತ್ತೆ. ನಂತರದ ಒಂದು ಕೊನೆಯ ಚಾಲುಕ್ಯ ರಾಜಮನೆತನ ವೆಸ್ಟರ್ನ್ ಚಾಲುಕ್ಯಾಸ್ ಅಂದರೆ ಪಶ್ಚಿಮದ ಚಾಲುಕ್ಯರು ಎಂದು ಕರೀತೇವೆ. ಅವರನ್ನು ನಾವು ಕಲ್ಯಾಣ ಚಾಲುಕ್ಯರು ಅಂತ ಕರೀತೇವೆ. ಯಾಕೆಂದರೆ ಇವರು ಕರ್ನಾಟಕದ ಕಲ್ಯಾಣ ಅಂದರೆ ಬಸವ ಕಲ್ಯಾಣ, ಬೀದರ್ಗೆ ಸಮೀಪವಾಗಿರುವಂತಹ ಬಸವ ಕಲ್ಯಾಣವನ್ನು ಕೇಂದ್ರವಾಗಿಟ್ಟುಕೊಂಡು ಕಲ್ಯಾಣ ಚಾಲುಕ್ಯ ರಾಜಮನೆತನ ಆಡಳಿತವನ್ನು ಪ್ರಾರಂಭಿಸುತ್ತದೆ. ಸೊ ಹೀಗೆ ಚಾಲುಕ್ಯರ ರಾಜಮನೆತನದಲ್ಲಿ 3 ಚಾಲುಕ್ಯರನ್ನು ನಾವಿಲ್ಲಿ ಗಮನಿಸ್ತೇವೆ. ಇವರು 6ರಿಂದ 12ನೇ ಶತಮಾನದವರೆಗೆ ಆಡಳಿತವನ್ನು ನಿರ್ವಹಿಸಿದ್ದಾರೆ ಎನ್ನುವಂಥದ್ದನ್ನು ಇತಿಹಾಸದಲ್ಲಿ ಉಲ್ಲೇಖಿಸ್ತೇವೆ. ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೊದಲ ಚಾಲುಕ್ಯ ಕುಟುಂಬ ಏನಿದೆ, ಬಾದಾಮಿ ಚಾಲುಕ್ಯ ಕುಟುಂಬ ಏನಿದೆ, ಈ ಕುಟುಂಬದ ಬಗ್ಗೆ ಮಾತ್ರ ನಾವು ಈ ನಮ್ಮ ಪಾಠದಲ್ಲಿ ವಿಸ್ತರಿಸ್ತೇವೆ. ಚಾಲುಕ್ಯ ಬಾದಾಮಿ ರಾಜಮನೆತನದ ಸ್ಥಾಪಕ ಜಯಸಿಂಹನಾಗಿರ್ತಾನೆ. ಇವರ ನಂತರ ಪ್ರಸಿದ್ಧ ಅರಸ ಚಾಲುಕ್ಯ ಕುಟುಂಬದಲ್ಲಿ ಬಂದಿರುವಂಥದ್ದು 1ನೇ ಪುಲಕೇಶಿ. 1ನೇ ಪುಲಕೇಶಿ
ರಣರಾಗನ ಮಗನಾಗಿದ್ದು ರಾಜಕೀಯದಲ್ಲಿ ಸ್ವಲ್ಪ ಹೆಸರು ಮಾಡಿಕೊಂಡಿರುತ್ತಾನೆ ಮತ್ತು ಹಲವಾರು ಬಿರುದುಗಳು ಸತ್ಯಾಶ್ರಯ ವಲ್ಲಭ, ಧರ್ಮ ಮಹಾರಾಜ ಇತ್ಯಾದಿ ಬಿರುದುಗಳನ್ನು ಅವನು ಹೊಂದಿರುತ್ತಾನೆ. ಹಾಗೂ ಪ್ರಸಿದ್ಧವಾದಂತಹ ಬಾದಾಮಿ ಶಾಸನವನ್ನು ಕೂಡ ಹೊರಡಿಸಿರುತ್ತಾನೆ. ನಂತರ ಇವರ ಮಗನಾದಂತಹ 1ನೇ ಕೀರ್ತಿವರ್ಮ ಚಾಲುಕ್ಯ ಬಾದಾಮಿಯ ಅಧಿಕಾರವನ್ನು ಹಿಡಿಯುತ್ತಾನೆ. 1ನೇ ಕೀರ್ತಿವರ್ಮ ಜಾಸ್ತಿ ಸಮಯ ಆಡಳಿತವನ್ನು ಮುಂದುವರಿಸಲಿಕ್ಕೆ ಅಸಾಧ್ಯವಾಯಿತು. ಕೇರಳ ಕೊಂಕಣ ಪ್ರದೇಶವನ್ನು ಆಕ್ರಮಿಸಿ ವಿಸ್ತರಣೆ ಮಾಡಿದ ಎನ್ನುವಂತಹ ಮಾಹಿತಿಯನ್ನು ಇತಿಹಾಸ ನಮಗೆ ತಿಳಿಸುತ್ತದೆ. ಕೀರ್ತಿವರ್ಮನ ಅಕಾಲ ಮರಣದ ನಂತರ ಆತನ ಮಗನಾಗಿರುವಂತಹ 2ನೇ ಪುಲಕೇಶಿ ಅತ್ಯಂತ ವಯಸ್ಸಿನಲ್ಲಿ ಕಿರಿಯನಾಗಿದ್ದಂಥ ಕಾರಣಕ್ಕೋಸ್ಕರ ಆಡಳಿತದಲ್ಲಿ ಮುಂದಿನ ತಲೆಮಾರಾಗಿ ಅಧಿಕಾರ ಸ್ವೀಕರಿಸಲಿಕ್ಕೆ 2ನೇ ಪುಲಕೇಶಿಗೆ ಅವಕಾಶ ಸಿಗದೆ ಆತನ ತಮ್ಮ ಅಂದರೆ 1ನೇ ಕೀರ್ತಿವರ್ಮನ ತಮ್ಮನಾಗಿರುವಂತಹ ಮಂಗಳೇಶನಿಗೆ ಚಾಲುಕ್ಯ ಬಾದಾಮಿ ಆಡಳಿತ ಅಧಿಕಾರವನ್ನು ನೋಡಿಕೊಳ್ಳಲು ವಹಿಸಿಕೊಡಲಾಗ್ತದೆ. ಹೀಗೆ 2ನೇ ಪುಲಕೇಶಿಯ ವಯಸ್ಸಿನ ಕಾರಣದಿಂದಾಗಿ ಕೀರ್ತಿವರ್ಮನಿಂದ ಚಾಲುಕ್ಯ ಬಾದಾಮಿ ಅಧಿಕಾರ ಮಂಗಳೇಶನ ಪಾಲಾಗ್ತದೆ. ಮಂಗಳೇಶ ಚಾಲುಕ್ಯ ಬಾದಾಮಿಯ ಆಡಳಿತವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಾನೆ. ಈತನು ಕದಂಬರನ್ನು ಗಂಗರನ್ನು ಸೋಲಿಸಿಬಿಟ್ಟು ಬಾದಾಮಿ ಚಾಲುಕ್ಯ ಸಾಮ್ರಾಜ್ಯವನ್ನು ಇನ್ನೂ ಜಾಸ್ತಿ ವಿಸ್ತರಣೆ ಮಾಡುವಲ್ಲಿ ಶಕ್ತನಾಗ್ತಾನೆ. ಮಂಗಳೇಶ ಆಡಳಿತಾಧಿಕಾರಿಯಾಗಿದ್ದದ್ದು ಮಾತ್ರವೇ ಹೊರತು ನೈಜ ವಂಶ ಪಾರಂಪರ್ಯವಾಗಿ ಬರುವಂತಹ ರಾಜನಾಗಿರಲಿಲ್ಲ. ಇವರ ಮಧ್ಯೆ ಒಂದು ಒಪ್ಪಂದ ಏನಾಗಿತ್ತು ಅಂದರೆ 2ನೇ ಪುಲಕೇಶಿ ವಯಸ್ಸಿಗೆ ಬಂದ ಮೇಲೆ ಬಾದಾಮಿ ಚಾಲುಕ್ಯ ಅಧಿಕಾರವನ್ನು 2ನೇ ಪುಲಕೇಶಿಗೆ ಅಂದರೆ 1ನೇ ಕೀರ್ತಿವರ್ಮನ ವಂಶಸ್ಥನಾಗಿರುವಂತಹ ಮಗನಾಗಿರುವಂತಹ 2ನೇ ಪುಲಕೇಶಿಗೆ ಅಧಿಕಾರವನ್ನು ಬಿಟ್ಕೊಡಬೇಕಾಗಿತ್ತು. ಆದರೆ ಮಂಗಳೇಶನ ಸ್ವಲ್ಪ ದುರಾಶೆ ಇರಬಹುದು ಅಥವಾ ಸ್ವಲ್ಪ ಲೋಭೆ ಇರಬಹುದು, ಈ ಒಂದು ಅವಕಾಶವನ್ನು ಮಾಡಿಕೊಡದೇ ಇದ್ದಂಥ ಕಾರಣ ಮಂಗಳೇಶ ಜೊತೆಗೆ 2ನೇ ಪುಲಕೇಶಿ ಹೋರಾಟವನ್ನು ಮಾಡಿಕೊಳ್ಬೇಕಾಗತ್ತೆ ಮತ್ತು ಬಲವಂತದಿಂದ ಯುದ್ಧದ ಮೂಲಕ ನಿರ್ಧಾರ ಮಾಡಿ ಬಾದಾಮಿ ಚಾಲುಕ್ಯ ಅಧಿಕಾರವನ್ನು ಆಡಳಿತವನ್ನು ತನ್ನ ಕೈಗೆ ತೆಗೆದುಕೊಳ್ಳುವಂತಹ ಪ್ರಮೇಯ ಎದುರಾಗತ್ತೆ. ಇನ್ನು ಮುಂದೆ ನಾವು ಕಲಿಯಲಿಕ್ಕೆ ಬೇಕಾಗಿರುವಂತಹ ಅತ್ಯಂತ ಪ್ರಮುಖವಾದಂತಹ ವಿಚಾರ ಈ ರಾಜವಂಶದ ಪ್ರಖ್ಯಾತ ಸಾಮ್ರಾಟ ಅಂತ ನಾವು ಕರೀಬಹುದು 2ನೇ ಪುಲಕೇಶಿಯ ಬಗ್ಗೆ. 2ನೇ ಪುಲಕೇಶಿಯನ್ನು ಚಾಲುಕ್ಯ ಬಾದಾಮಿ ಸಾಮ್ರಾಜ್ಯದ ಸ್ಥಾಪಕ ಎಂದು ಕರೀಬೋದು. ಯಾಕೆಂದರೆ ಬಾದಾಮಿಯಿಂದ ಸಾಮ್ರಾಜ್ಯವನ್ನು ವಿಸ್ತರಿಸಿ ದಕ್ಷಿಣ ಭಾರತದಂತಹ ಅದನ್ನು ವಿಶಾಲವನ್ನಾಗಿ ಮಾಡಿ ಆಳ್ವಿಕೆ ಮಾಡಿದಂತಹ ಖ್ಯಾತಿ ನಿಜವಾಗಿಯೂ 2ನೇ ಪುಲಕೇಶಿಗೆ ಸಲ್ಲುತ್ತದೆ. ಈತನನ್ನು ತುಂಬ ಪ್ರೆಸ್ಟೀಜಿಯಸ್ ರೂಲರ್ ಎಂದು ಕರೆಯಲಾಗ್ತದೆ. ತುಂಬ ವೀರ ಅಥವಾ ರಾಜ ಅಂತ ಕರೆಯಲಾಗ್ತದೆ. ಯಾಕೆಂದರೆ ಈತನು ಯುದ್ಧದಲ್ಲಿ ಆಗಿರಬಹುದು, ಸೇನಾ ಪರಾಕ್ರಮಗಳಿಗಾಗಿರಬಹುದು, ಕಲೆ ಸಾಹಿತ್ಯ ಕೊಡುಗೆಗೆ ನೀಡಿದಂತಹ ದಾನ ಧರ್ಮಗಳಾಗಿದ್ದಿರಬಹುದು, ಈತನ ಒಂದು ಆಡಳಿತ ಶೈಲಿ ಆಗಿರಬಹುದು, ಈತನ ಒಂದು ಆಡಳಿತ ಪ್ರೌಢಿಮೆ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ 2ನೇ ಪುಲಕೇಶಿ ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಶ್ರೇಷ್ಠ ದೊರೆಯಾಗಿ ಬೆಳೆಯುತ್ತಾನೆ. ಆ ಕಾರಣಕ್ಕೋಸ್ಕರ ಪುಲಕೇಶಿಯನ್ನು ನಾವು ಈ ಪಾಠದಲ್ಲಿ ಅತ್ಯಂತ ಮುಖ್ಯ ರಾಜನೆಂದು ಬಿಂಬಿಸಿ ಆತನ ಬಗ್ಗೆ ನಾವು ಜಾಸ್ತಿ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗತ್ತೆ. 2ನೇ ಪುಲಕೇಶಿಯು 609ನೇ ಶತಮಾನದಿಂದ 642 ಸಾಮಾನ್ಯ ಶಕದವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. 1ನೇ ಕೀರ್ತಿವರ್ಮನ ಮಗನಾಗಿರ್ತಾನೆ. ಆಗಲೇ ಹೇಳಿದ ಹಾಗೆ ಕೀರ್ತಿವರ್ಮ ಅಕಾಲ ಮರಣಕ್ಕೆ ಒಳಗಾದ ಸಂದರ್ಭದಲ್ಲಿ 2ನೇ ಪುಲಕೇಶಿ ಬಾಲಕನಾಗಿದ್ದಂಥ ಕಾಲದಲ್ಲಿ ಅಧಿಕಾರ ಅವನ ಚಿಕ್ಕಪ್ಪನಾದಂತಹ ಮಂಗಳೇಶನ ಪಾಲಾಗತ್ತೆ. ನಂತರ ಅಧಿಕಾರವನ್ನು ಪುಲಕೇಶಿ ಪಡೆಯುವಂಥ ಬಲವಂತವಾಗಿ ಪಡೆಯುವಂತಹ ಸನ್ನಿವೇಶ ನಿರ್ಮಾಣವಾಗತ್ತೆ. ಇತಿಹಾಸವನ್ನು 2ನೇ ಪುಲಕೇಶಿಯ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಸಮರ್ಪಕವಾದಂತಹ ಆಧಾರಗಳು ಲಭ್ಯವಿದೆ. ಅದರಲ್ಲಿ ಮುಖ್ಯವಾಗಿ ಬಾಣಭಟ್ಟನ ಹರ್ಷಚರಿತ ಎನ್ನುವಂತಹ ಒಂದು ಕೃತಿ, ಐಹೊಳೆ ಶಾಸನ, ಐಹೊಳೆ ಪ್ರಶಸ್ತಿ ಅಂತ ಕರೆಯುತ್ತೇವೆ, ರವಿಕೀರ್ತಿ ಬರೆದಿರಪಟ್ಟಂಥದ್ದು 2ನೇ ಪುಲಕೇಶಿಯ ಸಾಧನೆಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ. ಅದೇ ರೀತಿ ಹುಯೆನ್ ಸಾಂಗ್ ಎನ್ನುವಂತಹ ವಿದೇಶಿ ಚೀನಿ ಯಾತ್ರಿಕ ಭಾರತಕ್ಕೆ ಭೇಟಿ ನೀಡಿ ಭಾರತದಲ್ಲಿ ಬೌದ್ಧ ಶಿಕ್ಷಣವನ್ನು ಪಡೆದು ಭಾರತದ ಹರ್ಷವರ್ಧನ ಮತ್ತು ಪುಲಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಹುಯೆನ್ ಸಾಂಗ್ ರಚಿಸಿದಂತಹ ಸಿಯುಕಿ ಗ್ರಂಥಗಳು ಕೂಡ ಈ 2ನೇ ಪುಲಕೇಶಿಯ ಇತಿಹಾಸವನ್ನು ಮರುನಿರ್ಮಿಸಲು ಅಥವಾ ಅಧ್ಯಯನ ಮಾಡಲು ನಮಗೆ ಸಹಾಯ ಮಾಡುವಂತಹ ಆಕಾರ ಗ್ರಂಥಗಳಾಗಿರುತ್ತದೆ. 2ನೇ ಪುಲಕೇಶಿ ಅಧಿಕಾರಕ್ಕೆ ಬರುವಂಥದ್ದೇ ಒಂದು ತುಂಬ ರೋಚಕವಾದಂತಹ ಘಟನೆಯಾಗಿರುತ್ತೆ. ಆರಂಭದಲ್ಲಿ ಮಾಡಿಕೊಂಡಿರುವಂತಹ ರಾಜಕೀಯ ಒಡಂಬಡಿಕೆಯ ಅನ್ವಯ
ಪುಲಕೇಶಿ ಎರಡನೇ ಪುಲಕೇಶಿ ಪ್ರೌಢ ವ್ಯವಸ್ಥೆಗೆ ತೆರಳಿದ ಮೇಲೆ ಆತನ ಚಿಕ್ಕಪ್ಪನಾದಂತಹ ಮಂಗಳೇಶ ಬಾದಾಮಿ ಚಾಲುಕ್ಯ ಅಧಿಕಾರವನ್ನು ಎರಡನೇ ಪುಲಕೇಶಿಗೆ ಬಿಟ್ಟುಕೊಡಬೇಕಾಗಿತ್ತು. ಆದರೆ ಮಂಗಳೇಶನಿಗೆ ಅಲ್ಲಿ ಎಲ್ಲೋ ಒಂದು ಕಡೆ ದುರಾಶೆ ಅಥವಾ ಲೋಭೆ ಬಂದು ಒದಗಿ ಬಿಡುತ್ತದೆ. ಆತನು ಅಧಿಕಾರವನ್ನು ಎರಡನೇ ಪುಲಕೇಶಿಗೆ ಕೊಡುವುದಕ್ಕಿಂತ ನನ್ನ ಮಗನಿಗೆ ಅಂದರೆ ಮಂಗಳೇಶನ ಮಗನಿಗೆ ಅಧಿಕಾರವನ್ನು ಕೊಟ್ಟರೆ ಅವನ ಕುಟುಂಬ ಅಥವಾ ಅವನ ವಂಶ ಪರಂಪರೆಯಾಗಿ ಮುಂದುವರಿಯುತ್ತದೆ ಎನ್ನುವಂತಹ ಒಂದು ಸಣ್ಣ ಮನಸ್ಸು ಬಹುಶಃ ಆತನನ್ನು ಒಂದು ಕೆಟ್ಟ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಹೋಯಿತು. ಸೊ ಇದರಿಂದಾಗಿ ಕುಪಿತನಾದಂತಹ ಎರಡನೇ ಪುಲಕೇಶಿ ಮಂಗಳೇಶನ ಜೊತೆಗೆ ಚಿಕ್ಕಪ್ಪನಾದಂತಹ ಮಂಗಳೇಶನ ಜೊತೆಗೆ ಕಾದಾಡಬೇಕಾದಂತಹ ಪ್ರಸಂಗ ಒದಗ್ತದೆ. ಎರಡನೇ ಪುಲಕೇಶಿ ಮಾಡಿದಂತಹ ಮೊದಲ ಯುದ್ಧ ಆತನ ಚಿಕ್ಕಪ್ಪನಾಗಿರುವಂತಹ ಮಂಗಳೇಶನೊಂದಿಗೆ. ಸೊ ಎರಡನೇ ಪುಲಕೇಶಿಯ ಸೈನಿಕ ಸಾಧನೆಗಳನ್ನು ನಾವು ಗಮನಿಸಿದಾಗ ಮೊದಲನೇ ಸಾಧನೆಯಲ್ಲೇ ನಾವು ತಿಳ್ಕೊಳ್ಳುವಂತಹ ವಿಚಾರ ಚಿಕ್ಕಪ್ಪ ಮಂಗಳೇಶನ ಜೊತೆಗೆ ಕದನ. ಈ ಕದನ 609 ಸಾಮಾನ್ಯ ಶಕಕ್ಕೆ ಆಯಿತು. ಸೊ ಸಾಮಾನ್ಯ ಶಕ ವರ್ಷ 609ರಲ್ಲಿ ಎಲ್ಲಪ್ಪತ್ತು ಸಿಂಬಿಗೆ ಎನ್ನುವಂತಹ ಒಂದು ಕದನ ನಡೆಯುತ್ತದೆ. ಎರಡನೇ ಪುಲಕೇಶಿ ಮತ್ತು ಆತನ ಚಿಕ್ಕಪ್ಪನಾದಂತಹ ಮಂಗಳೇಶನ ಮಧ್ಯೆ. ಈ ಯುದ್ಧದಲ್ಲಿ ಇದೊಂದು ನಿರ್ಣಾಯಕವಾದಂತಹ ಯುದ್ಧವಾಗಿತ್ತು. ಈ ಯುದ್ಧದಲ್ಲಿ ಇಬ್ಬರೂ ಕೂಡ ತುಂಬ ವ್ಯಗ್ರವಾಗಿ ಈ ಯುದ್ಧದಲ್ಲಿ ಶೌರ್ಯ ಸಾಹಸದಿಂದ ವೀರೋಚಿತವಾದಂತಹ ಆಡಳಿತ ಕೌಶಲ್ಯದಿಂದ ಅಥವಾ ಯುದ್ಧ ಕೌಶಲ್ಯದಿಂದ ತರಬೇತಿಗೊಳಗಾದಂತಹ ಎರಡನೇ ಪುಲಕೇಶಿಯು ತನ್ನ ಚಿಕ್ಕಪ್ಪನನ್ನು ಅತ್ಯಂತ ಸುಲಭವಾಗಿ ಸೋಲಿಸುವಲ್ಲಿ ಶಕ್ತನಾಗ್ತಾನೆ ಮತ್ತು ಈ ಯುದ್ಧದಲ್ಲಿ ಆತನ ಚಿಕ್ಕಪ್ಪ ಮರಣವನ್ನು ಕೂಡ ಹೊಂದುತ್ತಾನೆ. ಹೀಗೆ ಬಾದಾಮಿ ಚಾಲುಕ್ಯರ ಆಡಳಿತ ಅಧಿಕಾರವನ್ನು ಎರಡನೇ ಪುಲಕೇಶಿ ಬಲವಂತವಾಗಿ ತನ್ನ ಚಿಕ್ಕಪ್ಪನ ಕೈಯಿಂದ ವಶಕ್ಕೆ ತೆಗೆದುಕೊಳ್ಳುತ್ತಾನೆ ಎಲ್ಲಪಟ್ಟು ಸೆಂಬಿಗೆ ಕದನದ ನಂತರ. ಇವಾಗ ಎರಡನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ಹೊಸ ನಾಯಕನಾಗಿ, ಹೊಸ ಸಾಮ್ರಾಟನಾಗಿ, ಹೊಸ ಚಕ್ರವರ್ತಿಯಾಗಿ ಇಲ್ಲಿ ತನ್ನ ಆಡಳಿತವನ್ನು ಆರಂಭಿಸ್ತಾನೆ. ಚಕ್ರವರ್ತಿಗಳಿಗೆ, ರಾಜರಿಗೆ ಯುದ್ಧ ಎನ್ನುವಂಥದ್ದು ಒಂದು ಸಾಮಾನ್ಯವಾದಂತಹ ಅಥವಾ ಒಂದು ಯುದ್ಧ ಮಾಡಿ ನಿಲ್ಲಿಸುವಂತಹ ಕ್ರಿಯೆಯಲ್ಲ. ಆಡಳಿತಕ್ಕೆ ಬಂದ ಮೇಲೆ, ಅಧಿಕಾರಕ್ಕೆ ಬಂದ ಮೇಲೆ ಎರಡು ರೀತಿಯ ವಿಚಾರಗಳು ಅವರ ಉದ್ದೇಶಗಳಾಗಿರ್ತದೆ. ಒಂದು, ತನ್ನ ರಾಜ್ಯವನ್ನು ವಿಸ್ತರಣೆ ಮಾಡುವುದು. ಎರಡು, ತನ್ನ ಅಧಿಕಾರವನ್ನು ತನ್ನ ಆಂತರಿಕ ಹಿತಶತ್ರುಗಳಿಂದ ಕಾಪಾಡಿಕೊಳ್ಳುವಂಥದ್ದು. ಸೊ ಎರಡನೇ ಪುಲಕೇಶಿಗೆ ಅಧಿಕಾರ ಪ್ರಾಪ್ತಿಯಾದ ನಂತರ, ಅವನು ಬಾದಾಮಿ ಚಾಲುಕ್ಯರ ರಾಜನಾಗಿ ಘೋಷಿಸಿಕೊಂಡ ನಂತರ ಅವನಿಗೆ ತೊಂದರೆ ಬಂದದ್ದು, ಕಂಟಕಗಳು ಎದುರಾಗಿದ್ದು ಆಂತರಿಕವಾದಂತಹ ಶತ್ರುಗಳಾಗಿರುವ ಕೆಲವು ದಂಡನಾಯಕರುಗಳಿಂದಾಗಿ. ಮಂಗಳೇಶನಿಗೆ, ಚಿಕ್ಕಪ್ಪ ಮಂಗಳೇಶನಿಗೆ ತುಂಬ ವಿಧೇಯರಾಗಿದ್ದು, ತುಂಬ ಒಲವಿನಿಂದ ಇದ್ದಂತಹ ದಂಡನಾಯಕರು, ರಾಷ್ಟ್ರಕೂಟ ದಂಡನಾಯಕರಾದಂಥ ಅಪ್ಪಾಯಿಕ ಮತ್ತು ಗೋವಿಂದ ಎನ್ನುವವರು ಎರಡನೇ ಪುಲಕೇಶಿಯ ವಿರುದ್ಧ ರಹಸ್ಯವಾಗಿ ದಂಗೆಯನ್ನು ಏಳುತ್ತಾರೆ. ಈ ದಂಗೆಯ ವಿಚಾರವನ್ನು ಅರಿತಂತಹ ಎರಡನೇ ಪುಲಕೇಶಿ ಈ ದಂಗೆಯನ್ನು ಅಡಗಿಸುವಂಥ ಯೋಜನೆಗಳನ್ನು ಕೈಗೊಂಡು ಅವರಿಬ್ಬರ ಮೇಲೆ ಸೆಣಸಾಡಿ ಇಬ್ಬರನ್ನು ಕದನದಲ್ಲಿ ಸೋಲಿಸಿಬಿಡ್ತಾನೆ. ಅಪ್ಪಾಯಿಕನನ್ನು ಸೋಲಿಸಿ ಬಂಧಿಸಿಬಿಡ್ತಾನೆ. ಗೋವಿಂದ ಎನ್ನುವನು ತಪ್ಪಿಸಿಕೊಂಡು ಹೋಗಿಬಿಡ್ತಾನೆ ಎನ್ನುವಂಥದ್ದು. ಈ ಇಬ್ಬರನ್ನು ಕೂಡ ಪ್ರಖ್ಯಾತವಾದಂತಹ ಭೀಮಾ ನದಿ ಕದನದಲ್ಲಿ ಎರಡನೇ ಪುಲಕೇಶಿಯು ಸೋಲಿಸುತ್ತಾನೆ ಮತ್ತು ತನ್ನ ಸಾಮ್ರಾಜ್ಯವನ್ನು ಹತೋಟಿಗೆ ತರುತ್ತಾನೆ. ಎಲ್ಲ ದಂಗೆಗಳನ್ನು ಅಡಗಿಸುವಲ್ಲಿ ಸಫಲನಾಗ್ತಾನೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಷ್ಟು ಮಾತ್ರ ಅಲ್ಲ, ಎರಡನೇ ಪುಲಕೇಶಿಯು ತನ್ನ ಸಾಮ್ರಾಜ್ಯದ ವಿಸ್ತರಣೆಯ ಕಡೆಗೆ ಕೂಡ ಒಲವನ್ನು ತೋರಿಸ್ತಾನೆ. ಈ ಕಾರಣಕ್ಕೋಸ್ಕರ ಮೊದಲು ತನ್ನ ವಾತಾಪಿ ಬಾದಾಮಿಗೆ ಸುತ್ತಮುತ್ತ ಇರುವಂತಹ ಪ್ರದೇಶಗಳು, ರಾಜಮನೆತಗಳು ಯಾವುದಿದೆ ಎನ್ನುವಂಥದ್ದನ್ನು ಸಿಲೆಕ್ಟ್ ಮಾಡಿಬಿಟ್ಟು ಅದರ ಮೇಲೆ ಯುದ್ಧವನ್ನು ಸಾರಿ ಆ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಹವಣಿಸ್ತಾನೆ. ಸೊ ಮೊದಲಾಗಿ ಈ ನಿಟ್ಟಿನಲ್ಲಿ ಅವನು ಕಾರ್ಯಾಚರಣೆ ನಡೆಸಿರುವಂಥದ್ದು ಬನವಾಸಿ ಕದಂಬರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಸುಲಭವಾಗಿ ಸೋಲಿಸಿ ಬನವಾಸಿ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತಾನೆ. ಆನಂತರ ಕೊಂಕಣದಲ್ಲಿರುವಂತಹ ಮೌರ್ಯರ ಮೇಲೆ ದಂಡೆತ್ತಿ ಹೋಗಿ ಮೌರ್ಯರನ್ನು ಸೋಲಿಸ್ತಾನೆ. ಕೊಂಕಣ ಪ್ರದೇಶವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಿಡ್ತಾನೆ. ದಕ್ಷಿಣ ಕನ್ನಡದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥ ಅಳೂಪರನ್ನು, ಅವರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಅಳೂಪ ಪ್ರದೇಶವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಿಕ್ಕೆ ಯಶಸ್ವಿಯಾಗ್ತಾನೆ. ನಂತರ ತಲಕಾಡನ್ನು ಆಕ್ರಮಿಸಿ ಗಂಗರನ್ನು ಸೋಲಿಸಿ ಆ ಪ್ರದೇಶವನ್ನು ಕೂಡ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ. ಹೀಗೆ ತನ್ನ ವಾತಾಪಿಗೆ ಸುತ್ತಮುತ್ತಲಿದ್ದಂತಹ ಅಷ್ಟೂ ಪ್ರದೇಶಗಳನ್ನು
ತನ್ನ ರಾಜ್ಯದಲ್ಲಿ ವಿಲೀನಗೊಳಿಸಿ ರಾಜ್ಯವನ್ನು ವಿಸ್ತರಣೆ ಮಾಡುವಷ್ಟು ಸಾಮರ್ಥ್ಯವನ್ನು ಎರಡನೇ ಪುಲಕೇಶಿ ಬೆಳೆಸಿಕೊಳ್ಳುತ್ತಾನೆ. ಇಷ್ಟಾದ ನಂತರ ಉತ್ತರದ ಕಡೆಗೆ ದೃಷ್ಟಿ ಹಾರಿಸಿ ಉತ್ತರದ ದಂಡಯಾತ್ರೆಯನ್ನು ಮಾಡುವಂಥ ಹವಣಿಕೆಯನ್ನು ಮಾಡಿದಂಥ ಎರಡನೇ ಪುಲಕೇಶಿ ಉತ್ತರದ ಗುಜರಾತ್ ಕಡೆಗೆ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಲಾಠರು, ಮಾಳುವರು, ಗುರ್ಜರರು ಎನ್ನುವಂತಹ ರಾಜಮನೆತನಗಳ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಆ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಗುಜರಾತ್ ಭಾಗದಲ್ಲಿ ಹೊಸದಾಗಿ ವಶಪಡಿಸಿಕೊಂಡಂತಹ ಲಾಠರು, ಗುರ್ಜರರು, ಮಾಳುವರು ಈ ಪ್ರದೇಶದ ವಶಪಡಿಸಿಕೊಂಡ ಮೇಲೆ ಈ ಪ್ರದೇಶದ ಆಳ್ವಿಕೆಯನ್ನು ನೋಡಿಕೊಳ್ಳಲು ತನ್ನ ತಮ್ಮನಾದಂತಹ ಜಯಸಿಂಹನನ್ನು ಆಡಳಿತಾಧಿಕಾರಿಯಾಗಿ ನೇಮಕ ಮಾಡುತ್ತಾನೆ. ಸೊ ಜಯಸಿಂಹನು ಗುಜರಾತ್ ಭಾಗದ ಬಾದಾಮಿ ಚಾಲುಕ್ಯರ ಆಡಳಿತಗಾರನಾಗಿ ಎರಡನೇ ಪುಲಕೇಶಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ತೊಡಗುತ್ತಾನೆ. ಪುಲಕೇಶಿಯ ಸೈನಿಕ ಸಾಧನೆಯಲ್ಲಿ ಅತ್ಯಂತ ವೀರೋಚಿತವಾಗಿರುವಂಥದ್ದು, ಐತಿಹಾಸಿಕವಾಗಿ ಗುರುತಿಸಲ್ಪಟ್ಟಿರುವಂತಹ ಒಂದು ಕದನ ಅಂದರೆ ಅದು ನರ್ಮದಾ ಕದನವಾಗಿರುತ್ತೆ. 634 CE ಸಾಮಾನ್ಯ ಶಕೆ 634 CEಯಲ್ಲಿ ನಡೆದಂತಹ ನರ್ಮದಾ ಕದನ ಐತಿಹಾಸಿಕ ಅಂತ ನಾವು ಕರಿತೇವೆ, ರೋಚಕ ಅಂತ ಯಾಕೆ ಕರಿತೇವೆ, ಅತ್ಯಂತ ಪ್ರಮುಖ ಅಂತ ಯಾಕೆ ಕರೆಯಲ್ಪಡುತ್ತದೆ ಅಂತ ಕೇಳಿದರೆ, ಇದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಎರಡು ಮಹಾನ್ ಸಾಮ್ರಾಜ್ಯಗಳ ಮಧ್ಯೆ ನಡೆದಂತಹ ಯುದ್ಧವಾಗಿದೆ. ಗುಜರಾತ್ ಭಾಗದಲ್ಲಿರುವಂತಹ ನರ್ಮದಾ ನದಿ ಏನಿದೆ, ಈ ನದಿಯ ಇಕ್ಕೆಲಗಳಲ್ಲೂ ಕೂಡ ಉತ್ತರ ಭಾರತದ ಕನೌಜಿನ ಹರ್ಷವರ್ಧನ, ದಕ್ಷಿಣ ಭಾರತದ ಬಾದಾಮಿ ಚಾಲುಕ್ಯರ ಎರಡನೇ ಪುಲಕೇಶಿಯ ಸೈನ್ಯಗಳು ಬೀಡು ಬಿಟ್ಟು ಈ ಅತ್ಯಂತ ವಿಶೇಷವಾದಂತಹ ಯುದ್ಧವನ್ನು ನಡೆಸ್ತದೆ. ಉತ್ತರ ಭಾರತದ ಅರಸರು ದಕ್ಷಿಣ ಭಾರತದ ಅರಸರೊಟ್ಟಿಗೆ ಯುದ್ಧ ಮಾಡುವಂಥದ್ದು ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ದೇವೆ, ನೋಡಿದ್ದೇವೆ. ಆದರೆ ಈ ಯುದ್ಧ ಅತ್ಯಂತ ವಿಶಿಷ್ಟವಾಗಿ ಈ ಕಾರಣಕ್ಕೆ, ಅಂದರೆ ಒಂದು ದಕ್ಷಿಣ ಭಾರತದ ದೊರೆ ಅಂದರೆ ಎರಡನೇ ಪುಲಕೇಶಿ ಉತ್ತರ ಭಾರತದ ದೊರೆ ಅಂದರೆ ಹರ್ಷವರ್ಧನನ್ನು ನರ್ಮದಾ ಕದನದಲ್ಲಿ ಸೋಲಿಸ್ತಾನೆ. ಸೊ ಈ ನರ್ಮದಾ ಕದನದಲ್ಲಿ ದಕ್ಷಿಣ ಭಾರತದ ರಾಜ ವಿಜಯಿಯಾಗಿ ವಿಜೃಂಭಿಸ್ತಾನೆ. ಉತ್ತರ ಭಾರತದ ರಾಜ ಹರ್ಷವರ್ಧನ್ ತನ್ನ ಸೋಲನ್ನು ಒಬ್ಬ ದಕ್ಷಿಣ ಭಾರತದ ರಾಜನಿಗೆ ಒಪ್ಪಿಕೊಳ್ಳುತ್ತಾನೆ. ಅಂದರೆ ಈ ಒಂದು ಕಾರಣಕ್ಕೋಸ್ಕರ ಈ ನರ್ಮದಾ ಯುದ್ಧ ಎನ್ನುವಂಥದ್ದು ಅತ್ಯಂತ ಪ್ರಮುಖ ಯುದ್ಧವಾಗ್ತದೆ. ಈ ಯುದ್ಧದ ನಂತರ ಎರಡನೇ ಪುಲಕೇಶಿಯನ್ನು ಪರಮೇಶ್ವರ ಎನ್ನುವಂಥ ಬಿರುದಿನಿಂದ ಕರೆಯಲಾಗ್ತದೆ. ಈ ಯುದ್ಧದ ಸಾಕ್ಷಿಯಾಗಿ, ಈ ಯುದ್ಧಕ್ಕೆ ಪ್ರತ್ಯಕ್ಷದರ್ಶಿಯಾಗಿ ಇದ್ದಂತಹ ಚೀನಿ ಯಾತ್ರಿಕ ಹುಯೆನ್ ಸಾಂಗ್ ಈ ಯುದ್ಧದ ವಿಚಾರವನ್ನು ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಸುಲಲಿತವಾಗಿ ಒಂದೇ ರೀತಿಯಲ್ಲಿ ಅದನ್ನು ವಿವರಿಸ್ತಾನೆ. ಅಂದರೆ ಇದರ ದಾಖಲೆ ನಮಗೆ ಹುಯೆನ್ ಸಾಂಗ್ನ ಸಿಯುಕಿ ಗ್ರಂಥದಲ್ಲಿ ಲಭ್ಯವಿದೆ ಎನ್ನುವಂಥದ್ದು. ಸೊ ನರ್ಮದಾ ಕದನದಲ್ಲಿ ಜಯಗಳಿಸಿದಂತಹ ಪುಲಕೇಶಿ ತನ್ನ ಸಾಮ್ರಾಜ್ಯವನ್ನು ಇನ್ನೂ ವಿಸ್ತರಿಸಲಿಕ್ಕೆ ಹವಣಿಸ್ತಾನೆ ಮತ್ತು ಈ ನಿಟ್ಟಿನಲ್ಲಿ ಅವನು ದಕ್ಷಿಣದ ಕೋಸಲ ದೇಶದ ಮೇಲೆ, ಕಳಿಂಗ ಪ್ರದೇಶದ ಮೇಲೆ, ಪಿಸ್ತಾಪುರ ಹಾಗೂ ವೆಂಗಿ ಮಂಡಲದ ಮೇಲೆ ದಾಳಿಯನ್ನು ನಡೆಸುತ್ತಾನೆ. ಎಲ್ಲ ಪ್ರದೇಶದ ಅರಸರನ್ನು ಸೋಲಿಸಿಬಿಟ್ಟು ಆ ಪ್ರದೇಶದ ಅರಸರನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಆ ಭಾಗವನ್ನು ಹೊಸತಾದಂತಹ ಒಂದು ಆಡಳಿತ ವಿಭಾಗವಾಗಿ ನಿರ್ಮಾಣ ಮಾಡಿ ಆ ಆಡಳಿತ ವಿಭಾಗದ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ ತನ್ನ ಮತ್ತೊಬ್ಬ ಸಹೋದರ ಕುಬ್ಜ ವಿಷ್ಣುವರ್ಧನ ಎನ್ನುವನನ್ನು ನೇಮಕ ಮಾಡುತ್ತಾನೆ. ಈ ಕುಬ್ಜ ವಿಷ್ಣುವರ್ಧನನು ವೆಂಗಿ, ಆಂಧ್ರ ಪ್ರದೇಶದ ವೆಂಗಿ ಎನ್ನುವಂಥ ಪ್ರದೇಶವನ್ನು ಕೇಂದ್ರವಾಗಿಟ್ಟುಕೊಂಡು ಆ ವೆಂಗಿ ಪ್ರದೇಶ, ವೆಂಗಿ ಮಂಡಲಂ ಅಂತ ನಾವು ಏನು ಕರಿತೇವೆ, ಆ ಭಾಗದಿಂದ ಆಳ್ವಿಕೆಯನ್ನು ಮಾಡಲಾಗತ್ತೆ. ಮುಂದಿನ ದಿನಗಳಲ್ಲಿ ವೆಂಗಿ ಚಾಲುಕ್ಯರು ಅಥವಾ ಈಸ್ಟರ್ನ್ ಚಾಲುಕ್ಯಸ್, ಪೂರ್ವದ ಚಾಲುಕ್ಯರು ಅಂತ ಏನು ಕರೆಯುತ್ತೇವೆ, ಈ ಕುಟುಂಬ ಈ ವೆಂಗಿ ಚಾಲುಕ್ಯದಿಂದಲೇ ಬೆಳೆದುಕೊಂಡು ಬಂದಿತ್ತು ಅಂತ ನಾವು ನೋಡ್ತೇವೆ. ಎರಡನೇ ಪುಲಕೇಶಿ ನಂತರ ದಕ್ಷಿಣ ಭಾರತದ ಕಡೆಗೆ ಮುಖ ಮಾಡಿ ದಕ್ಷಿಣದ ಪಲ್ಲವರ ಮೇಲೆ ದಾಳಿ ನಡೆಸಿ ಅವರಿಂದ ಕಾಂಚಿಯನ್ನು ವಶಪಡಿಸಿಕೊಳ್ಳುತ್ತಾನೆ. ಕಾಂಚಿಯನ್ನು ವಶಪಡಿಸಿಕೊಂಡು ಕಾಂಚಿಯಲ್ಲಿ ಸ್ವಲ್ಪ ದಿನ ಇದ್ದು ಕಾಂಚಿಯಲ್ಲಿರುವಂಥ ಎಲ್ಲ ದೇವಾಲಯಗಳಿಗೆ ಭೇಟಿ ನೀಡಿ ದಾನ ಧರ್ಮ ಕೊಡುಗೆಗಳನ್ನು ನೀಡಿ ಅಲ್ಲಿ ತನ್ನ ಹಿಡಿತವನ್ನು ಸ್ಥಾಪಿಸ್ತಾನೆ. ಮಾತ್ರವಲ್ಲ, ಪಲ್ಲವ ದೊರೆ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಪಲ್ಲವ ದೊರೆ 1ನೇ ಮಹೇಂದ್ರವರ್ಮನನ್ನು ಪೊಲ್ಲಿಲೂರು ಎನ್ನುವಂತಹ ಒಂದು ಕದನದಲ್ಲಿ ಸೋಲಿಸಿ ಆ ಪಲ್ಲವರನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನು ಎರಡನೇ ಪುಲಕೇಶಿ ಆರಂಭಿಸ್ತಾನೆ. ಹೀಗೆ ಇಡೀ ಒಂದು ದಕ್ಷಿಣ ಭಾರತದಲ್ಲಿ ವಿಶಾಲ ಸಾಮ್ರಾಜ್ಯವನ್ನು ಸ್ಥಾಪಿಸುವಲ್ಲಿ ಎರಡನೇ ಪುಲಕೇಶಿ ಶಕ್ತನಾಗ್ತಾನೆ.
ಇದೇ ಸಂದರ್ಭದಲ್ಲಿ ಇದೇ ಒಂದು ಪಲ್ಲವರನ್ನು ಸೋಲಿಸಿದಂಥ ಸಂದರ್ಭದಲ್ಲಿ ಎರಡನೇ ಪುಲಕೇಶಿ ದಕ್ಷಿಣದ ಚೇರರು ಮತ್ತು ಚೋಳರ ಮೇಲೆಯೂ ಕೂಡ ದಾಳಿ ಮಾಡಿ ಅವರ ರಾಜಧಾನಿ ಮೇಲೆ ವಶಪಡಿಸಿ ತೆಗೆದುಕೊಂಡು ಅವರಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿ ಅವರ ರಾಜಧಾನಿಗಳನ್ನು ವಾಪಸ್ ಅವರಿಗೆ ಬಿಟ್ಟುಕೊಡುತ್ತಾನೆ. ತನ್ನ ಸಾಮಂತರನ್ನಾಗಿ ಅವರನ್ನು ಸಾಮಂತರನ್ನಾಗಿ ನೇಮಕ ಮಾಡಿಕೊಳ್ಳುವಲ್ಲಿ ಎರಡನೇ ಪುಲಕೇಶಿ ಯಶಸ್ವಿಯಾಗ್ತಾನೆ. ಎರಡನೇ ಪುಲಕೇಶಿ ಕಾಂಚಿಯ ಮೇಲೆ ಮತ್ತೊಮ್ಮೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ ಎರಡನೇ ಪುಲಕೇಶಿಯ ಅವಸಾನವನ್ನು ನಾವಿಲ್ಲಿ ಕಾಣ್ತೇವೆ. ಎರಡನೇ ಪುಲಕೇಶಿ ಕಾಂಚಿಯ ಮೇಲೆ ದಾಳಿ ಮಾಡಿದಾಗ ಒಂದನೇ ಮಹೇಂದ್ರವರ್ಮನ ಮಗನಾದಂತಹ ಒಂದನೇ ನರಸಿಂಹವರ್ಮ ಎರಡನೇ ಪುಲಕೇಶಿಯ ದಾಳಿಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸುತ್ತಾನೆ ಮಾತ್ರ ಅಲ್ಲ, ಎರಡನೇ ಪುಲಕೇಶಿಯನ್ನು ಸೋಲಿಸಿ ಎರಡನೇ ಪುಲಕೇಶಿಯ ಸೈನ್ಯವನ್ನು ಧೂಳಿಪಟ ಮಾಡಿ ಬಾದಾಮಿಯನ್ನು ವಶಪಡಿಸಿಕೊಳ್ಳುವಲ್ಲಿ ಒಂದನೇ ನರಸಿಂಹವರ್ಮ ಯಶಸ್ವಿಯಾಗ್ತಾನೆ ಮತ್ತು ವಾತಾಪಿಯನ್ನು ತನ್ನ ವಶಪಡಿಸಿಕೊಂಡು ವಾತಾಪಿಗೊಂಡ ದೇವನ್ ಎನ್ನುವಂಥ ಒಂದು ಹೊಸ ಬಿರುದನ್ನು ಪಲ್ಲವ ದೊರೆ ಒಂದನೇ ನರಸಿಂಹವರ್ಮ ಸ್ವೀಕರಿಸಿಕೊಳ್ತಾನೆ ಎನ್ನುವಂಥದ್ದು. ಹೀಗೆ ಎರಡನೇ ಪುಲಕೇಶಿಯ ಅವಸಾನ ಈ ಒಂದು ಯುದ್ಧದಲ್ಲಿ ಸಂಭವಿಸ್ತದೆ ಹಾಗೂ ಪಲ್ಲವರು ಬಾದಾಮಿ ಚಾಲುಕ್ಯರು ಈ ಒಂದು ಕದನದಲ್ಲಿ ತನ್ನ ವಾತಾಪಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತದೆ. ಎರಡನೇ ಪುಲಕೇಶಿಯ ವ್ಯಕ್ತಿತ್ವವನ್ನು ನಾವು ಗಮನಿಸಿದಾಗ ಯಾವುದೇ ಗೊಂದಲ ಇಲ್ಲದೆ, ಯಾವುದೇ ವಿಚಾರವಾಗಿ ಸಂದೇಹಗಳಿಲ್ಲದೆ ನೇರವಾಗಿ ನಾವು ಹೇಳುವಂಥದ್ದು ಎರಡನೇ ಪುಲಕೇಶಿಯು ಅತ್ಯಂತ ಸಮರ್ಥ ಶ್ರೇಷ್ಠ ಆಡಳಿತಗಾರ, ವೀರೋಚಿತವಾದಂತಹ ಕೌಶಲ್ಯಗಳಿಟ್ಟುಕೊಂಡಂತಹ ಒಬ್ಬ ದೊರೆಯಾಗಿದ್ದ ಎನ್ನುವಂಥದ್ದು. ಸೊ ಈತನ ಬಗ್ಗೆ ಉಲ್ಲೇಖಗಳು ನಮಗೆ ದೇಶೀಯ ಮತ್ತು ವಿದೇಶಿ ಸಾಹಿತ್ಯದಲ್ಲಿ ಖಂಡಿತವಾಗಿಯೂ ಸಿಗತ್ತೆ. ಅದರಲ್ಲೂ ಮುಖ್ಯವಾಗಿ ಆತನ ಸಾಮ್ರಾಜ್ಯದ ವಿಸ್ತರಣೆಯನ್ನು ಗಮನಿಸಿದರೆ ಉತ್ತರದ ನರ್ಮದಾ ನದಿ, ಅಂದರೆ ಗುಜರಾತ್ನಲ್ಲಿ ಹರಿಯುವಂತಹ ನರ್ಮದಾ ನದಿ ಉತ್ತರದ ಗಡಿಯಾಗಿತ್ತು ಬಾದಾಮಿ ಚಾಲುಕ್ಯರದ್ದು. ದಕ್ಷಿಣದಲ್ಲಿ ನೇರ ಸಮುದ್ರ, ಬೇ ಆಫ್ ಬೆಂಗಾಲ್, ಆಮೇಲೆ ಪೂರ್ವದಲ್ಲಿ ಮೈಸೂರು ರಾಜ್ಯ ಮತ್ತು ಪಶ್ಚಿಮಕ್ಕೆ ನೋಡಿದರೆ ನಾವು ಅರಬ್ಬಿ ಸಮುದ್ರವೇ ನಮ್ಮ ಬಾದಾಮಿ ಚಾಲುಕ್ಯರ ಗಡಿ ಪ್ರದೇಶಗಳಾಗಿತ್ತು. ಅಷ್ಟೊಂದು ವಿಶಾಲಕ್ಕೆ ಸಾಮ್ರಾಜ್ಯವನ್ನು ವಿಸ್ತರಿಸುವಲ್ಲಿ ಎರಡನೇ ಪುಲಕೇಶಿಗೆ ಸಾಧ್ಯವಾಗಿದ್ದು ನಿಜವಾಗಿಯೂ ಆತನನ್ನು ಒಬ್ಬ ಸಮರ್ಥ ದೊರೆ ಅಂತ ಹೇಳಿಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗತ್ತೆ. ಈತನ ಬಗ್ಗೆ ನಮಗೆ ಒದಗುವಂತಹ ಹುಯೇನ್ ಸಾಂಗ್ನ ಸಿಯುಕಿಯಲ್ಲಿ ಬರುವಂತಹ ಹುಯೇನ್ ಸಾಂಗ್ನಲ್ಲಿ ಬರುವಂತಹ ಉಲ್ಲೇಖಗಳು ಕೂಡ ಇದನ್ನು ಪುಷ್ಟೀಕರಿಸುತ್ತದೆ. ಇಷ್ಟು ಮಾತ್ರ ಅಲ್ಲ, ವಿದೇಶಿ ದೊರೆ ಆದಂತಹ ಪರ್ಷಿಯನ್ ದೊರೆ ಎರಡನೇ ಅಮೀರ್ ಖುಸ್ರೋ ಎನ್ನುವಂತಹ ಒಂದು ರಾಜರ ಜೊತೆಗೆ ಎರಡನೇ ಪುಲಕೇಶಿಯ ಮಧ್ಯೆ ಒಂದು ರೀತಿ ರಾಜತಾಂತ್ರಿಕ ಸಂಬಂಧಗಳಿತ್ತು. ಅಲ್ಲಿನ ರಾಯಭಾರಿಗಳನ್ನು, ಅಂದರೆ ಎರಡನೇ ಅಮೀರ್ ಖುಸ್ರೋನ ರಾಯಭಾರಿ ಬಾದಾಮಿ ಚಾಲುಕ್ಯರ ಆಸ್ಥಾನಕ್ಕೆ, ಬಾದಾಮಿ ಚಾಲುಕ್ಯರ ರಾಯಭಾರಿ ಅಮೀರ್ ಖುಸ್ರೋನ ಆಸ್ಥಾನಕ್ಕೆ ಪರಸ್ಪರ ತೆರಳಿ ಅಲ್ಲಿಂದ ಬಹುಮಾನಗಳನ್ನು ಅಥವಾ ಗಿಫ್ಟ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಳ್ತಾ ಇದ್ದರು, ಕೊಡುಗೆಗಳನ್ನು ಕೊಡುಕೊಳ್ಳುವಿಕೆಯನ್ನು ಮಾಡಿಕೊಳ್ತಾ ಇದ್ದರು ಎನ್ನುವಂಥದ್ದು. ಅಂದರೆ ರಾಜತಾಂತ್ರಿಕ ಸಂಬಂಧ, ವಿದೇಶಿಯ ಮಟ್ಟದಲ್ಲಿ ಅತ್ಯಂತ ಉತ್ತಮವಾದಂಥ ರಾಜತಾಂತ್ರಿಕ ಸಂಬಂಧವನ್ನು ಕೂಡ ಬೆಳೆಸಿಕೊಂಡಿರುವಂಥ ಬಗ್ಗೆ ನಮಗೆ ಉಲ್ಲೇಖಗಳು ಈ ಎರಡನೇ ಪುಲಕೇಶಿಯ ಬಗ್ಗೆ ದೊರಕುತ್ತದೆ. ಇದಕ್ಕೆ ಪುಷ್ಟೀಕರಿಸುವಂತೆ ಅಜಂತಾದಲ್ಲಿರುವಂತಹ ಗುಹೆ ನಂಬರ್ 1ರಲ್ಲಿ ದೊರಕುವಂತಹ ಒಂದು ಚಿತ್ರಕಲೆ ಅಮೀರ್ ಖುಸ್ರೋ ಮತ್ತು ಎರಡನೇ ಪುಲಕೇಶಿಯ ರಾಯಭಾರಿಗಳ ಭೇಟಿಯನ್ನು ಚಿತ್ರೀಕರಿಸುತ್ತದೆ. ಅಂದರೆ ಈ ವಿಚಾರಕ್ಕೆ ಒಂದು ಪುಷ್ಟಿ ಕೊಡುವಂತಹ ಆಧಾರವಾಗಿ ಇದನ್ನು ನಾವು ಪರಿಗಣಿಸಬಹುದು. ಇನ್ನು ನೋಡಿದರೆ ಎರಡನೇ ಪುಲಕೇಶಿಗೆ ಇರುವಂತಹ ಬಿರುದುಗಳು, ಇದು ಬಹುಶಃ 2 ಮಾರ್ಕಿನ ಪ್ರಶ್ನೆಗೆ ಬರುವಂಥದ್ದು. ಮಹಾರಾಜಾದಿ ರಾಜ ಎನ್ನುವಂಥ ಬಿರುದು, ಸತ್ಯಾಶ್ರಯ ಎನ್ನುವಂತಹ ಬಿರುದು, ಪೃಥ್ವಿ ವಲ್ಲಭ, ದಕ್ಷಿಣ ಪತೇಶ್ವರ, ಪರಮೇಶ್ವರ, ಹೀಗೆ ಅತ್ಯಂತ ಗಾಢವಾದಂಥ ಅಥವಾ ಪ್ರಭಾವಶಾಲಿಯಾದಂಥ ಭಾರವಾದಂಥ ಬಿರುದುಗಳನ್ನು ಎರಡನೇ ಪುಲಕೇಶಿ ಹೊಂದಿದ್ದನು. ಸೊ ಮಹಾರಾಜಾದಿರಾಜ, ಸತ್ಯಾಶ್ರಯ, ಪೃಥ್ವಿ ವಲ್ಲಭ, ದಕ್ಷಿಣ ಪತೇಶ್ವರ ಮತ್ತು ಪರಮೇಶ್ವರ ಎನ್ನುವಂಥದ್ದು ಈತನ ಪ್ರಮುಖವಾದಂತಹ ಬಿರುದುಗಳಾಗಿದೆ ಎನ್ನುವಂಥದ್ದು. ಸೊ ಒಟ್ಟಿನಲ್ಲಿ ಪುಲಕೇಶಿಯ ಬಗ್ಗೆ ಪ್ರಶ್ನೆಗಳು ಬಂದಾಗ, ಪುಲಕೇಶಿಯ ಮೇಲೆ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಪುಲಕೇಶಿ ಬಾದಾಮಿ ಚಾಲುಕ್ಯರ ರಾಜನಾಗಿ ಅಧಿಕಾರಕ್ಕೆ ಬಂದ ತರುವಾಯ ಆತ ನಡೆಸಿದಂಥ ಸೈನಿಕ ಸಾಧನೆಗಳನ್ನು ಒಂದೊಂದಾಗಿ ವಿವರಿಸಿದ ಮೇಲೆ ಆತನ ವ್ಯಕ್ತಿತ್ವ, ಆತನ ಆಡಳಿತಾತ್ಮಕ ಗುಣಗಳನ್ನು ನಾವು ತಿಳಿಸಿ ಅವನ ಬಿರುದುಗಳ ತನಕ ವಿವರಿಸಿದರೆ ನಮಗೆ ಅದಕ್ಕೆ ಸಿಗಬೇಕಾದಂತಹ ಉತ್ತರವನ್ನು ಬರೆಯಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂಥದ್ದು. ಇನ್ನು
ನೆಕ್ಸ್ಟ್ಗೆ ಬರುವಂತಹ ಒಂದು ಪ್ರಮುಖವಾದಂತಹ ಭಾಗ, ಈ ಪಾಠದ ಪ್ರಮುಖವಾದಂತಹ ಭಾಗ ಚಾಲುಕ್ಯ ಪಲ್ಲವರ ಮಧ್ಯೆ ಸಂಘರ್ಷ. ಚಾಲುಕ್ಯ ಪಲ್ಲವ ಸಂಘರ್ಷ ಎನ್ನುವಂಥದ್ದು ಇತಿಹಾಸದಲ್ಲಿ ಉಲ್ಲೇಖವಾಗಿರುವಂತಹ ಒಂದು ಪ್ರಮುಖವಾದಂತಹ ಘಟನೆಯಾಗಿದೆ. ದಕ್ಷಿಣ ಭಾರತದಲ್ಲಿ ಎರಡು ಸಮಕಾಲೀನ ರಾಜಮನೆತನಗಳು ಪರಸ್ಪರ ಸಂಘರ್ಷಕ್ಕೆ ಇಳಿದು ತನ್ನ ಸಾಮರ್ಥ್ಯದ, ತನ್ನ ಸಂಪತ್ತಿನ, ತನ್ನ ರಾಜಕೀಯಕ್ಕೆ ಸವಾಲನ್ನು ಸ್ವೀಕರಿಸುವಂಥ ಒಂದು ಮನಸ್ಥಿತಿಯಲ್ಲಿ ಎರಡೂ ರಾಜಮನೆತನಗಳು ಕೂಡ ಸಂಘರ್ಷಕ್ಕೆ ಇಳಿಯುತ್ತದೆ ಮತ್ತು ಪೈಪೋಟಿಗಾಗಿ ಶ್ರೇಷ್ಠ ಯಾರು ಎನ್ನುವಂಥ ಕಾರಣಕ್ಕೋಸ್ಕರ ಹೋರಾಟವನ್ನು ಇಲ್ಲಿ ನಡೆಸುತ್ತದೆ. ಈ ಒಂದು ಪಲ್ಲವ ಚಾಲುಕ್ಯ ಸಂಘರ್ಷಕ್ಕೆ ಅತ್ಯಂತ ಪ್ರಮುಖ ಕಾರಣ ಏನೆಂದರೆ ಕೃಷ್ಣ ಮತ್ತು ತುಂಗಭದ್ರಾ ನದಿ ಕಣಿವೆ ಪ್ರದೇಶವಾಗಿದೆ. ಸೊ ಯಾವುದೇ ಒಂದು ನದಿ ಕಣಿವೆ ನೀರಿನಿಂದ ಯಥೇಚ್ಛವಾಗಿ ಇರುವಂತಹ ಫಲವತ್ತಾದಂತಹ ಭೂಮಿಯನ್ನು ಹೊಂದಿರುವಂತಹ ಭಾಗದ ಅಧಿಕಾರವನ್ನು ಪಡೆದುಕೊಂಡ್ರೆ ಆರ್ಥಿಕವಾಗಿಯೂ ಅಥವಾ ಎಲ್ಲ ರೀತಿಯ ರಾಜಕೀಯ ಸ್ಟ್ರಾಟಜಿಕ್ ಆದಂತಹ ಒಂದು ಜಾಗವಾಗಿರುವ ಕಾರಣಕ್ಕೋಸ್ಕರ ಎಲ್ಲ ರೀತಿಯಿಂದಲೂ ಪ್ರಮುಖವಾದಂಥ ಒಂದು ಪ್ರದೇಶವಾಗಿರುತ್ತೆ. ಆ ಒಂದು ಪ್ರದೇಶದ ಒಡೆತನವನ್ನು ಸ್ಥಾಪಿಸುವಂಥದ್ದು ಪಲ್ಲವರು ಮತ್ತು ಚಾಲುಕ್ಯರ ಮಧ್ಯೆ ಈ ಸಂಘರ್ಷಕ್ಕೆ ಕಾರಣವಾಗಿರುವಂಥ ಅಂಶವಾಗಿತ್ತು. ಈ ಪಲ್ಲವ ಚಾಲುಕ್ಯ ಸಂಘರ್ಷ ಏನಿದೆ ಇದರ ಆರಂಭ ಎರಡನೇ ಪುಲಕೇಶಿಯಿಂದ ಆರಂಭವಾಗತ್ತೆ. ತರುವಾಯ ಇದು ಮುಂದುವರಿದು ವರ್ಷಾನುಗಟ್ಟಲೆ ಮುಂದುವರಿದು ಕೊನೆಗೆ ಪಲ್ಲವ ಮತ್ತು ಚಾಲುಕ್ಯರ ಅವಸಾನದೊಂದಿಗೆ ಈ ಪಲ್ಲವ ಚಾಲುಕ್ಯ ಸಂಘರ್ಷವು ಕೊನೆಗೊಳ್ಳುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಸೊ ಈ ಪಲ್ಲವ ಚಾಲುಕ್ಯ ಸಂಘರ್ಷವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ ತುಂಬ ಸುಲಭವಾಗಿ ನೆನಪಿಟ್ಟುಕೊಳ್ಳಲಿಕ್ಕೆ ಸ್ವಲ್ಪ ನೇರವಾಗಿ ಒಮ್ಮೆಲೆ ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋದರೆ ಗೊಜಲುಗಳು ಅಥವಾ ಸ್ವಲ್ಪ ತೊಡಕುಗಳು ಉಂಟಾಗಬಹುದು. ಆದರೆ ಇದನ್ನು ಒಂದು ಹಂತದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡಿದರೆ, ಸ್ಟೇಜ್ ಬೈ ಸ್ಟೇಜ್ ಆಗಿ ನೀವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆಂದರೆ ಇದೊಂದು 100 ವರ್ಷಗಳ ಕಾಲ ಸುದೀರ್ಘವಾದಂಥ ನಡೆದಂಥ ಯುದ್ಧಗಳಾಗಿದೆ. ಸೊ ಈ ಯುದ್ಧ ಪಲ್ಲವರು ಮತ್ತು ಚಾಲುಕ್ಯರ ಮಧ್ಯೆ ಬೇರೆ ಬೇರೆ ತಲೆಮಾರಿನಲ್ಲಿ ಆದಂತಹ ಯುದ್ಧಗಳನ್ನು ಸೇರಿ ಇಲ್ಲಿ ಕೊಡಲಾಗಿರ್ತದೆ. ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಅದನ್ನು ಡಿವೈಡ್ ಮಾಡಿ, ವಿಭಜಿಸಿ ಹಂತ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ತಾ ಹೋದರೆ ನಮಗೆ ತುಂಬ ಸುಲಭವಾಗಿ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು. ಸೊ ಮೊದಲನೇ ಹಂತ ಆಗಲೇ ಹೇಳಿದ ಹಾಗೆ ಈ ಪಲ್ಲವ ಚಾಲುಕ್ಯ ಸಂಘರ್ಷ ಆರಂಭವಾಗಿದ್ದು ಎರಡನೇ ಪುಲಕೇಶಿಯ ಸಮಯದಲ್ಲಿ. ಅಂದರೆ ಇದಕ್ಕೆ ಆರಂಭಕರ್ತನೇ ಎರಡನೆಯ ಪುಲಕೇಶಿ ಆಗಿರ್ತಾನೆ. ಸೊ ಚಾಲುಕ್ಯರ ಕಡೆಯಿಂದ, ಬಾದಾಮಿ ಚಾಲುಕ್ಯರ ಕಡೆಯಿಂದ ಎರಡನೇ ಪುಲಕೇಶಿಯು ಪಲ್ಲವರ ಕಾಂಚಿಯ ಮೇಲೆ ದಾಳಿ ಮಾಡಿದ ದಿನದಿಂದ ಪಲ್ಲವ ಚಾಲುಕ್ಯ ಸಂಘರ್ಷ ಆರಂಭವಾಗತ್ತೆ. ಸೊ ಮೊದಲ ಹಂತದಲ್ಲಿ ಎರಡನೇ ಪುಲಕೇಶಿ ಪಲ್ಲವ ದೊರೆ 1ನೇ ಮಹೇಂದ್ರವರ್ಮನ ಮೇಲೆ ದಾಳಿ ಮಾಡಿ ಅವನನ್ನು ಸೋಲಿಸಿ ಕಾಂಚಿ ಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತಾನೆ. ಇದು ಮೊದಲನೇ ಹಂತ. ಮೊದಲನೇ ಹಂತ ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೋದು. ಎರಡನೇ ಪುಲಕೇಶಿ ಪಲ್ಲವರ ಮೇಲೆ ದಾಳಿ ಮಾಡಿ ಪಲ್ಲವರ ದೊರೆ 1ನೇ ಮಹೇಂದ್ರವರ್ಮನನ್ನು ಸೋಲಿಸಿ ಪಲ್ಲವರ ರಾಜಧಾನಿಯಾದಂತಹ ಕಾಂಚಿಯನ್ನು ವಶಪಡಿಸಿಕೊಳ್ಳುತ್ತಾನೆ. ಸೊ ಕಾಂಚಿಯಲ್ಲಿ ತನ್ನ ಹಿಡಿತವನ್ನು ಸ್ಥಾಪಿಸಿಕೊಳ್ಳಲಿಕ್ಕೆ ಹಲವಾರು ದೇವಾಲಯಗಳಿಗೆ ಭೇಟಿ ನೀಡುತ್ತಾನೆ ಮತ್ತು ತನ್ನ ಪ್ರಭಾವವನ್ನು ಅಲ್ಲಿ ಸ್ಥಾಪಿಸುವಲ್ಲಿ ಯಶಸ್ವಿಯಾಗ್ತಾನೆ ಎನ್ನುವಂಥದ್ದು. ಇದು ಮೊದಲನೇ ಹಂತ. ಎರಡನೇ ಹಂತವನ್ನು ಆರಂಭಿಸಿದ್ದು ಎರಡನೇ ಪುಲಕೇಶಿ. ಇಲ್ಲಿ ಮತ್ತೆ ಚಾಲುಕ್ಯ ದೊರೆ ಪುಲಕೇಶಿ, ಎರಡನೇ ಪುಲಕೇಶಿ ಪಲ್ಲವರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಪಲ್ಲವ ರಾಜಮನೆತನವನ್ನು ಆಳುತ್ತಿದ್ದಂಥ ದೊರೆ ಮಹೇಂದ್ರವರ್ಮನ ಮಗನಾದಂತಹ 1ನೇ ನರಸಿಂಹವರ್ಮನ್. ಸೊ ಎರಡನೇ ಹಂತದಲ್ಲಿ ಪಲ್ಲವ ಚಾಲುಕ್ಯ ಯುದ್ಧ ನಡೆದದ್ದು ಎರಡನೇ ಪುಲಕೇಶಿ ಬಾದಾಮಿ ಚಾಲುಕ್ಯರ ಕಡೆಯಿಂದ ಮತ್ತು ಪಲ್ಲವರ ಕಡೆಯಿಂದ 1ನೇ ನರಸಿಂಹವರ್ಮನ್. ಇವತ್ತನು ಯಾರಾಗಿದ್ದಾನೆ? ಈತನು 1ನೇ ಮಹೇಂದ್ರವರ್ಮನ್ನ ಮಗನಾಗಿರ್ತಾನೆ. ಈ ಯುದ್ಧದಲ್ಲಿ ಅದರ ರಿಸಲ್ಟ್ ಏನಾಗುತ್ತೆ, ಪರಿಣಾಮ ಏನಾಗುತ್ತೆ, ವ್ಯತಿರಿಕ್ತವಾಗಿ ಎರಡನೇ ಪುಲಕೇಶಿಗೆ ಫಲಿಸ್ತದೆ. ಅಂದರೆ ಈ ಸಂದರ್ಭದಲ್ಲಿ ಈತನು 3 ಯುದ್ಧಗಳನ್ನು ಮಾಡ್ತಾನೆ. ಈ 3 ಯುದ್ಧದಲ್ಲಿ ಎರಡನೇ ಪುಲಕೇಶಿ ಸೋತು ಹೋಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ವಾತಾಪಿ, ಬಾದಾಮಿ ಚಾಲುಕ್ಯರ ರಾಜಧಾನಿ ವಾತಾಪಿಯನ್ನು ಕೂಡ ನರಸಿಂಹವರ್ಮನಿಗೆ ಬಿಟ್ಟುಬಿಡ್ತಾನೆ. ಸೊ ಇದರಿಂದ ವಾತಾಪಿಯನ್ನು ಪಲ್ಲವರು ವಶಕ್ಕೆ ತೆಗೆದುಕೊಂಡು ಅಲ್ಲಿ ತನ್ನ ಆಡಳಿತವನ್ನು ಮುಂದುವರಿಸ್ತಾರೆ. ಅಲ್ಲಿ ಆ ಪ್ರದೇಶವನ್ನು, ವಾತಾಪಿಯನ್ನು ದಾಳಿ ಮಾಡ್ತಾರೆ, ದರೋಡೆ ಮಾಡ್ತಾರೆ, ದೋಚುವಲ್ಲಿ ಪಲ್ಲವರು ಯಶಸ್ವಿಯಾಗ್ತಾರೆ ಎನ್ನುವಂಥದ್ದು. 3ನೇ ಹಂತದಲ್ಲಿ
ಪುಲಕೇಶಿಯ ಮಗನಾದಂತಹ 1ನೇ ವಿಕ್ರಮಾದಿತ್ಯ, ಪುಲಕೇಶಿಯ ಮಗ 1ನೇ ವಿಕ್ರಮಾದಿತ್ಯ, ಪಲ್ಲವ ದೊರೆ 1ನೇ ನರಸಿಂಹವರ್ಮನ್, 2ನೇ ಮಹೇಂದ್ರವರ್ಮನ್ ಮತ್ತು 1ನೇ ಪರಮೇಶ್ವರವರ್ಮನ್, ಒಟ್ಟು 3 ಪಲ್ಲವ ದೊರೆಗಳ ವಿರುದ್ಧ ಒಬ್ಬ ಬಾದಾಮಿ ಚಾಲುಕ್ಯ ದೊರೆ ಯುದ್ಧವನ್ನು ಮಾಡ್ತಾನೆ. ಇದು 3ನೇ ಹಂತದಲ್ಲಿ ಆಗುವಂತಹ ಪಲ್ಲವ ಚಾಲುಕ್ಯ ಸಂಘರ್ಷವಾಗಿದೆ. ಮತ್ತೊಂದು ಸರಿ ಹೇಳ್ತಾನೆ, 3ನೇ ಹಂತದಲ್ಲಿ 2ನೇ ಪುಲಕೇಶಿಯ ಮಗನಾದಂತಹ 1ನೇ ವಿಕ್ರಮಾದಿತ್ಯನು ಪಲ್ಲವರ ದೊರೆಗಳಾದಂತಹ 1ನೇ ನರಸಿಂಹವರ್ಮನ್, 2ನೇ ಮಹೇಂದ್ರವರ್ಮನ್ ಮತ್ತು 1ನೇ ಪರಮೇಶ್ವರವರ್ಮನ್ನನ್ನು ಸೋಲಿಸುತ್ತಾನೆ. 12 ವರ್ಷಗಳ ಕಾಲ ವಾತಾಪಿಯನ್ನು ಕಳೆಕೊಂಡಿದ್ದಂತಹ ಬಾದಾಮಿ ಚಾಲುಕ್ಯರು ಈ ಯುದ್ಧದಲ್ಲಿ ಎಲ್ಲ 3 ಪಲ್ಲವ ದೊರೆಗಳನ್ನು ಸೋಲಿಸಿ ಬಿಟ್ಟು ವಾತಾಪಿಯನ್ನು ಮಾತ್ರವಲ್ಲ ಕಂಚಿಯನ್ನು ಕೂಡ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ ಎನ್ನುವಂಥದ್ದು. ಈ ನಂತರ ಸ್ವಲ್ಪ ಕಾಲ ಪಲ್ಲವರ ಮತ್ತು ಬಾದಾಮಿ ಚಾಲುಕ್ಯರ ಮಧ್ಯೆ ಸ್ವಲ್ಪ ಶಾಂತಿ ಅಂದರೆ ಯುದ್ಧರಹಿತವಾದಂಥ ಸನ್ನಿವೇಶ ನಿರ್ಮಾಣವಾಗಿತ್ತು. ನಂತರ 4ನೇ ಹಂತಕ್ಕೆ ಬಂದಾಗ 1ನೇ ವಿಕ್ರಮಾದಿತ್ಯ, ಬಾದಾಮಿ ಚಾಲುಕ್ಯರ ದೊರೆ 1ನೇ ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯ, ಈಗ ಪುಲಕೇಶಿಯ ಮಗ ವಿಕ್ರಮಾದಿತ್ಯ, ವಿಕ್ರಮಾದಿತ್ಯನ ಮಗ ವಿನಯಾದಿತ್ಯ. ವಿನಯಾದಿತ್ಯನು ಪಲ್ಲವರ ಮೇಲೆ ದಾಳಿ ಮಾಡ್ತಾನೆ, ಪಲ್ಲವರ ದೊರೆ 2ನೇ ಮಹೇಂದ್ರವರ್ಮನನ್ನು ಸೋಲಿಸುತ್ತಾನೆ. ಸೊ ಇಲ್ಲಿ ಕುಟುಂಬಿಕವಾಗಿ ಅಂದರೆ ಒಂದರ ಮೇಲೆ ಒಬ್ಬ ರಾಜರಾದ ಮೇಲೆ ಒಬ್ಬರ ರಾಜರು ಪಲ್ಲವರ ಮೇಲೆ ದಾಳಿ ಮಾಡೋದು ಅಂತ ನಾವು ಗಮನಿಸಬಹುದು. ಸೊ 4ನೇ ಹಂತದಲ್ಲಿ ವಿನಯಾದಿತ್ಯ ಯಾರು? ಪುಲಕೇಶಿಯ ಮೊಮ್ಮಗ. ವಿನಯಾದಿತ್ಯನು ಪಲ್ಲವ ದೊರೆ 2ನೇ ಮಹೇಂದ್ರವರ್ಮನ ಮೇಲೆ ದಾಳಿ ಮಾಡಿ ಮಹೇಂದ್ರವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಳ್ತಾನೆ. ಇದು 4ನೇ ಹಂತವಾಯಿತು. 5ನೇ ಹಂತದಲ್ಲಿ ವಿಜಯಾದಿತ್ಯ ಅಂದರೆ ವಿನಯಾದಿತ್ಯನ ಮಗ, ಚಾಲುಕ್ಯ ಬಾದಾಮಿ ದೊರೆ ವಿನಯಾದಿತ್ಯನ ಮಗ ಪಲ್ಲವ ದೊರೆ ನರಸಿಂಹವರ್ಮನ್ನ ಮೇಲೆ 1ನೇ ನರಸಿಂಹವರ್ಮನ್ನ ಮೇಲೆ ದಾಳಿ ಮಾಡುತ್ತಾನೆ ಮತ್ತು ಆತನನ್ನು ಸೋಲಿಸ್ತಾನೆ. ಇವರಿಬ್ಬರ ಮಧ್ಯೆಯಲ್ಲಿ ಸ್ವಲ್ಪ ಕೌಟುಂಬಿಕ ಸಾಮರಸ್ಯ, ಸ್ವಲ್ಪ ಮಟ್ಟಿಗೆ ಕೌಟುಂಬಿಕ ಸಾಮರಸ್ಯ ಇಲ್ಲಿ ಬೆಳೆಯುವುದನ್ನು ನಾವು ಗಮನಿಸಬಹುದು. ಆದರೆ ಮುಂದಿನ ಹಂತದಲ್ಲಿ ಅಂದರೆ 6ನೇ ಹಂತಕ್ಕೆ ಬಂದಾಗ ಬಾದಾಮಿ ಚಾಲುಕ್ಯ ದೊರೆ 2ನೇ ವಿಕ್ರಮಾದಿತ್ಯ ವಿಜಯಾದಿತ್ಯನ ನಂತರ ಅಧಿಕಾರಕ್ಕೆ ಬಂದಂತಹ ದೊರೆ 2ನೇ ವಿಕ್ರಮಾದಿತ್ಯ 3 ಬಾರಿ ಪಲ್ಲವರ ಮೇಲೆ ತಾನೆ 3 ಬಾರಿ ಪಲ್ಲವರ ಮೇಲೆ ದಾಳಿ ಮಾಡಿ ಅವರನ್ನು ಸೋಲಿಸಿ ಕಾಂಚಿಯನ್ನು ವಶಪಡಿಸಿಕೊಂಡು ತನ್ನ ಅಧಿಕಾರವನ್ನು ಮೆರೆಯುತ್ತಾನೆ ಎನ್ನುವಂಥದ್ದು. ಈ ಯುದ್ಧವನ್ನು ಪಲ್ಲವ ದೊರೆ ಪರಮೇಶ್ವರ ವರ್ಮನ್ ಸೆಕೆಂಡ್ ಅಂದರೆ 2ನೇ ಪರಮೇಶ್ವರ ವರ್ಮನನ್ನು ಸೋಲಿಸುವುದರ ಮೂಲಕ 2ನೇ ವಿಕ್ರಮಾದಿತ್ಯ ತನ್ನ ಜಯವನ್ನು ಸಾರುತ್ತಾನೆ. ಕೊನೆಗೆ ನಡೆದಂಥ ಯುದ್ಧವನ್ನು ನಂದಿವರ್ಮನ್ನ ಮೇಲೆ ನಡೆಸ್ತಾನೆ. ಯಾರು? 2ನೇ ವಿಕ್ರಮಾದಿತ್ಯ ಪಲ್ಲವ ದೊರೆ ನಂದಿವರ್ಮನ್ನ ಮೇಲೆ ದಾಳಿ ನಡೆಸಿ ಪಲ್ಲವರನ್ನು ಸಂಪೂರ್ಣವಾಗಿ ಸೋಲಿಸುವಲ್ಲಿ ಯಶಸ್ವಿಯಾಗ್ತಾನೆ. ಸೊ ಹೀಗೆ ಈ ಚಾಲುಕ್ಯ ಪಲ್ಲವ ಯುದ್ಧಗಳು ಒಂದು ಹಂತಕ್ಕೆ ಬಂದಂದರೆ ಪಲ್ಲವರ ಅವನತಿಯೊಂದಿಗೆ ಚಾಲುಕ್ಯ ಪಲ್ಲವ ಸಂಘರ್ಷ ನಿಂತು ಹೋಗುತ್ತೆ ಎನ್ನುವಂಥದ್ದು. ಸೊ ನಾವು ಒಂದೊಂದೇ ಹಂತದಲ್ಲಿ ವಿಚಾರವನ್ನು ಅರ್ಥ ಮಾಡಿಕೊಂಡ್ರೆ ಇದು ತುಂಬ ಸುಲಭವಾಗಿ ನಮ್ಮ ಅರ್ಥ ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ 1ನೇ ಹಂತದಲ್ಲಿ 2ನೇ ಪುಲಕೇಶಿ ಮತ್ತು 1ನೇ ಮಹೇಂದ್ರವರ್ಮ, 2ನೇ ಹಂತದಲ್ಲಿ 2ನೇ ಪುಲಕೇಶಿ 1ನೇ ನರಸಿಂಹವರ್ಮ, 3ನೇ ಹಂತದಲ್ಲಿ 1ನೇ ವಿಕ್ರಮಾದಿತ್ಯ ಯಾರ ವಿರುದ್ಧ? ಪಲ್ಲವ ದೊರೆ 1ನೇ ನರಸಿಂಹವರ್ಮನ ವಿರುದ್ಧ, 2ನೇ ಮಹೇಂದ್ರವರ್ಮನ ವಿರುದ್ಧ, 1ನೇ ಪರಮೇಶ್ವರ ವರ್ಮನ್ನ ವಿರುದ್ಧ. 4ನೇ ಹಂತದಲ್ಲಿ ವಿನಯಾದಿತ್ಯ 2ನೇ ಮಹೇಂದ್ರವರ್ಮನ್ನ ವಿರುದ್ಧ. 5ನೇ ಹಂತದಲ್ಲಿ 2ನೇ ವಿಕ್ರಮಾದಿತ್ಯನು 2ನೇ ಪರಮೇಶ್ವರವರ್ಮನ ವಿರುದ್ಧ ದಾಳಿ ನಡೆಸುತ್ತಾನೆ. ಹಾಗೂ ಕೊನೆಯದಾಗಿ ಪಲ್ಲವ ದೊರೆ ನಂದಿವರ್ಮನ ಮೇಲೆ ದಾಳಿ ನಡೆಸಿ ಈ ಯುದ್ಧವನ್ನು ಜಯಗಳಿಸಿ. ಸೊ ಹೀಗೆ ಪಲ್ಲವ ಚಾಲುಕ್ಯ ಸಂಘರ್ಷ ಏನಿದೆ ಇದನ್ನು ಹಂತ ಹಂತಗಳಲ್ಲಿ ಅಧ್ಯಯನ ನಡೆಸಿದರೆ ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ.